ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಈ ಉಪನಿಷತ್ತು ಇದು ಆಥರ್ವಣ ಉಪನಿಷತ್ತು ಅಥವಾ ಅಥರ್ವಣೋಪನಿಷತ್ತು. ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ತಲವಕಾರ ಉಪನಿಷತ್ತಿನ ಪಾಠ ಹೇಳುವಾಗ ಹಿಂದಕ್ಕೆ 10 ಉಪನಿಷತ್ತುಗಳಲ್ಲಿ ಯಾವ ಯಾವ ಉಪನಿಷತ್ತುಗಳು 4 ವೇದದಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತನ್ನುವುದನ್ನ ಸೂಚಿಸಿತ್ತಾದ್ದರಿಂದ ಷಟ್ಪ್ರಶ್ನ, ಅಥರ್ವಣ ಮತ್ತು ಮಾಂಡೂಕ ಈ 3 ಉಪನಿಷತ್ತುಗಳು ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ನಾವು ಹಿಂದೇನು ಓದಿದ್ದೇವೆ ಅದೇ ವೇದದ ಮತ್ತೊಂದು ಉಪನಿಷತ್ತನ್ನ ಓದ್ತಾ ಇದ್ದೇವೆ. ಇಲ್ಲಿ ಈ ಉಪನಿಷತ್ತಿನಲ್ಲಿ 6 ಖಂಡಗಳಿವೆ. ಯಾವುದು ನೋಟೇಬಲ್ಲೋ ಅದು ನೋಟ್ ಮಾಡಿಕೊಳ್ತಕ್ಕದ್ದು. 6 ಖಂಡಗಳಿವೆ. ಈ 6 ಖಂಡಗಳಲ್ಲಿ ಒಟ್ಟು 67 ಮಂತ್ರಗಳಿವೆ. ಪ್ರತ್ಯೇಕ ಖಂಡದ ವಿಚಾರ ಮಾಡಿದರೆ ಮೊದಲನೇ ಖಂಡದಲ್ಲಿ 9 ಮಂತ್ರಗಳು, ಎರಡನೇ ಖಂಡದಲ್ಲಿ 13 ಮಂತ್ರಗಳು, ಮೂರನೇ ಖಂಡದಲ್ಲಿ 10 ಮಂತ್ರಗಳು, ನಾಲ್ಕನೇ ಖಂಡದಲ್ಲಿ 14 ಮಂತ್ರಗಳು, ಐದನೇ ಖಂಡದಲ್ಲಿ 10 ಮಂತ್ರ, ಆರನೇ ಖಂಡದಲ್ಲಿ 11 ಮಂತ್ರ. ಒಟ್ಟಾರೆ 67 ಮಂತ್ರಗಳಿವೆ ಅಂತ ಅನ್ಕೋತದ. ಇಷ್ಟು ಮಂತ್ರಗಳಿವೆ. ಇದಕ್ಕೆ ನಮ್ಮ ಸೌಭಾಗ್ಯ ಏನು ಅಂತ ಕೇಳಿದ್ರೆ, ನಾವು ಎಂಥ ಭಾಗ್ಯವಂತರು ಅಂತ ಕೇಳಿದ್ರೆ, ಈ ಉಪನಿಷತ್ತಿಗೆ ಎಷ್ಟು ಜನ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಒಂದು ಸ್ವಲ್ಪ ತಿಳಿಸ್ಲಿಕ್ಕೆ ಹೊರಡ್ತೀನಿ. ನಮಗೆ ಇವತ್ತಿನವರೆಗೆ ಉಪಲಬ್ಧವಿದ್ದ ವ್ಯಾಖ್ಯಾನಗಳು ಅಂದ್ರೆ ಉಪನಿಷತ್ತು, ಭಾಷ್ಯ, ಭಾಷ್ಯಕ್ಕೆ ಟಿಪ್ಪಣಿಗಳು, ಒಂದು ಟೀಕಾ, ವ್ಯಾಸತೀರ್ಥರ ಟೀಕೆ ಒಂದು, ಉಳಿದದ್ದೆಲ್ಲ ಟಿಪ್ಪಣಿಗಳು. ಎಷ್ಟು ಇದೆ ಅಂದ್ರೆ 12 ಇದೆ. ನಮಗೆ ನಮ್ಮ ಸೌಭಾಗ್ಯಕ್ಕೆ 12 ಜನರ ಜ್ಞಾನಿಗಳ ಜೊತೆಗೆ ನಾವು ಇದನ್ನು ಓದ್ಲಿಕ್ಕೆ ಹೊರಟಿದ್ದೇವೆ. ನಮ್ಮ ಟೀಮ್ ಎಷ್ಟು ದೊಡ್ಡ ಟೀಮ್ ಅದ ಅಂದ್ರ ಒಬ್ರು ಇಬ್ರಲ್ಲ 12 ಮಂದಿ ಪಾಠ ಹೇಳಿ ಕೂತಾರ. ನಮಗೆ ನೆನ್ಪಿಟ್ಕೊಳ್ರಿ. ಅಂದ್ರೆ ಒಬ್ರು ಸಹಿತೇಕ ಉಪನಿಷತ್ತಿನೊಳಗಿನ ಒಂದಕ್ಷರ ಅರ್ಥವಾಗದೆ ಹೋಗಬಾರದು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ. ಎಷ್ಟು ಅನುಗ್ರಹ ಮಾಡಿರ್ಬೇಡ ಅವರು. ಒಬ್ಬರಲ್ಲಿ ಇಬ್ಬರಲ್ಲ 12 ಜನ ಜ್ಞಾನಿಗಳು ಪುಸ್ತಕ ಕೈಗೆತ್ಕೊಂಡು, ನೀವೊಂದ್ ಸ್ವಲ್ಪ ಹಿಂಗ ಕಲ್ಪನಾ ಮಾಡ್ಕೊಳ್ರಿ ಚಿತ್ರ. ನೀವೊಬ್ರು ಪುಸ್ತಕ ಹಿಡ್ಕೊಂಡು ಪಾಠಕ್ಕೆ ಕೂತೀರಿ, ಸುತ್ತಲೂ 12 ಮಂದಿ ಆಚಾರ್ಯ ನಿಮ್ ಕುತ್ಕೊಂಡು ಪಾಠ ಹೇಳಿಕತ್ತಾರ, ಒಬ್ಬರಾದ್ಮೇಲೆ ಒಬ್ರು ಕ್ರಮವಾಗಿ ಒಂದೇ ವಿಷಯವನ್ನ 12 ರೀತಿಯಿಂದ ತಿಳಿಸಿದರೆ ಎಷ್ಟು ಮನದಟ್ಟಾಗ್ಲಿಕ್ಕಿಲ್ಲ ಅಂತ ಹೇಳಿ ನೋಡಂತ. ಅದರಲ್ಲಿ ಮೊದಲನೇ ಇದ್ದು ಆಚಾರ್ಯರನ್ನ ಬಿಟ್ಟು ಭಾಷ್ಯವನ್ನ ಬಿಟ್ಟು ಹೇಳಿಕತ್ತಿನ, ಅದನ್ನ ಹಿಡ್ಕೊಂಡ್ರೆ 13 ಆಗ್ತದ. ಶ್ರೀಮದಾಚಾರ್ಯರ ಭಾಷ್ಯ 1, ಎರಡನೇದ್ದು ವ್ಯಾಸತೀರ್ಥರದ್ದು ಆಯ್ತಾ. ಮೂರನೇದವರು ಯಾರು ಅಂತ ಕೇಳಿದ್ರೆ ನಮ್ಮ ಸೋದೆ ಸ್ವಾಮಿಗಳು, ಮಹಾನುಭಾವರು, ವಾದರಾಜ ಸ್ವಾಮಿಗಳು. ವ್ಯಾಸತೀರ್ಥರು 1, ಸೋದೆ ಸ್ವಾಮಿಗಳು, ವಾದರಾಜ ಸ್ವಾಮಿಗಳು 1. ಆಮೇಲೆ ವಾಮನ ಪಂಡಿತಾಚಾರ್ಯರು, ಇದು ತ್ರಿವಿಕ್ರಮ ಪಂಡಿತಾಚಾರ್ಯರ ಮೊಮ್ಮಕ್ಕಳು ಅಂತ ಅನಿಸ್ತದ. ಅವರನ್ನ ಹೇಳಿಕ್ ಬರ್ತದ. 1 ವ್ಯಾಸತೀರ್ಥರು, ಎರಡನೇದ್ದು ವಾಮನ ಪಂಡಿತಾಚಾರ್ಯರು, ಮೂರನೇದ್ದು ವಾದರಾಜ ಸ್ವಾಮಿಗಳು, ನಾಲ್ಕನೇದ್ದು ನರಸಿಂಹ ಯತಿಗಳು, ವಿದ್ಯಾಧೀಶ ತೀರ್ಥರ ಮತ್ತ ಶಿಷ್ಯರು. ಅದರಿಂದ ವಿದ್ಯಾಧೀಶ ತೀರ್ಥರ ಶಿಷ್ಯರಾದವರು ನರಸಿಂಹ ಯತಿಗಳು, ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಮಂತ್ರಾಲಯ ಸ್ವಾಮಿಗಳಂತರೂ ಸರಿಯೇ ಸರಿ. ಇದಾದ ಮೇಲೆ ಮತ್ತೊಂದು ಭಾಗ್ಯ ಏನು ಅಂದ್ರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಮತ್ತೆ ಇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಾದ ಮೇಲೆ ವರದ ತೀರ್ಥರು ಅನ್ನುವಂಥವ್ರು ವ್ಯಾಖ್ಯಾನ ಮಾಡಿದ್ದಾರೆ. ಅದಾದ ಮೇಲೆ ಶ್ರೀನಿವಾಸ ತೀರ್ಥರು, ನಮಗೆ ರಾಯರ ಜೊತೆಗೆ ಎಲ್ಲ ಕಡೆಗೆ ಇದ್ದವರು. ಮತ್ತೆ ಉಮರ್ಜಿ ಮನೆತನದ ಪ್ರಹ್ಲಾದ ಕೃಷ್ಣಾಚಾರ್ಯರು ಅನ್ನೋರು ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರ ಮೇಲೆ ಮಂಕಾಲಿ ಧರ್ಮಾಚಾರ್ಯರು ಅಂತ ಒಬ್ಬರ ಹೆಸರು, ಬಹಳ ವಿಚಿತ್ರ ಹೆಸರು. ಅವರು ಮಂಕಾಲಿ ಅಂತ ಏನೋ ಊರಿರ್ಬೇಕು ಕಾಣಿಸ್ತದ, ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದಾದ ಮೇಲೆ ಯಾದವಾರ್ಯರ ಶಿಷ್ಯರಲ್ಲಿ ಒಬ್ಬರು ಆಯಿ ನರಹರಿ ಆಚಾರ್ಯರು ಅನ್ನೋರು, ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಂದು ಗೂಢಕರ್ತೃಕ ವ್ಯಾಖ್ಯಾನ ಯಾರು ಬರೆದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸದ್ಯಕ್ಕೆ, ಅದೊಂದು. ಹೀಗೆ 12 ಜನ ವ್ಯಾಖ್ಯಾನಕಾರರಿದ್ದಾರೆ. ಎಲ್ಲರೂ ಪ್ರಧಾನವಾಗಿ ಆರಿಸಿಕೊಂಡದ್ದು ವ್ಯಾಸತೀರ್ಥರ ಟೀಕೆಯನ್ನ. ಯಾಕೆಂದ್ರೆ ಜಯತೀರ್ಥರ ಬಳಿ ಸಾಕ್ಷಾತ್ ಪಾಠವನ್ನ ಕಲಿತು ಸನ್ಯಾಸ ಸ್ವೀಕಾರ ಮಾಡಿ ಅವರ ಎದುರಿನಲ್ಲಿಯೇ ವೃಂದಾವನ ಪ್ರವೇಶ ಮಾಡಿದವರಾದ್ದರಿಂದ
ಅವರ ಟೀಕೆಯನ್ನ ಆರಿಸಿಕೊಳ್ತಾರೆ. ಈ ಮಂಕಾಲಿ ಧರ್ಮಾಚಾರ್ಯರ ವಿಶೇಷ ಏನು ಟಿಪ್ಪಣಿ ಇದು ಅಂದ್ರೆ, ವ್ಯಾಸತೀರ್ಥರ ಟಿಪ್ಪಣಿ ಟೀಕೆಗೆ ವ್ಯಾಖ್ಯಾನ ಬರೆದಿದ್ದಾರೆ, ಮೂಲ ಭಾಷ್ಯಕ್ಕಲ್ಲ. ಉಳಿದವರು ಕೆಲವರು ಮೂಲ ಭಾಷ್ಯಕ್ಕೆ ಬರೆದಿದ್ದಾರೆ, ಇವರು ಮಾತ್ರ ಇದಕ್ಕೆ ಬರೆದಿದ್ದಾರೆ. ಸರಿ, ಇಷ್ಟು ಈ ಉಪನಿಷತ್ತಿನ ಒಂದು ಸ್ಥೂಲವಾದ ಪರಿಚಯ. ಅಂದ್ರೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು 3ರಲ್ಲಿ ಷಟ್ಪ್ರಶ್ನ, ಅಥರ್ವಣ, ಮಾಂಡೂಕದಲ್ಲಿ ಒಂದಾದದ್ದು ಅಥರ್ವಣ. ಇದರಲ್ಲಿ 6 ಖಂಡಗಳು, 67 ಮಂತ್ರಗಳು, ಇಷ್ಟಕ್ಕೂ ಹೆಚ್ಚು ಕಡಿಮೆ ಸಂಬಂಧಿಸಿದಂತೆ ಭಾಷ್ಯಾಚಾರದು. ಇದಾದ ಮೇಲೆ 12 ಜನ ವ್ಯಾಖ್ಯಾನಕಾರರು ಅಂತ ನಾವು ತಿಳಿದುಕೊಂಡೆವು. ಇನ್ನು ಮಂಗಳಾಚರಣವನ್ನು ಓದಿದ್ದೇವೆ. ಬೆರಳಿಡ್ರಿ ಮಂಗಳಾಚರಣದ ಮೇಲೆ, ಆ ಪ್ರಿಂಟ್ ಆದ ಅಕ್ಷರದ ಮೇಲೆ ಬೆರಳಿಟ್ಟುಕೊಂಡು ಓದ್ತಾ ಬರ್ರಿ. ವ್ಯಾಸತೀರ್ಥರು ಏನಂತಾರ ಅಂದ್ರೆ, ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಮಂಗಳಾಚರಣವನ್ನ ಮಾಡುತ್ತಿದ್ದಾರೆ, ಏನೋ ತಮಗೆ ಹೀಗೆ ಸ್ತೋತ್ರ ಮಾಡಬೇಕು ಅಂತ ಅನಿಸಿತು, ಅದಕ್ಕೆ ಸ್ತೋತ್ರ ಮಾಡಿಬಿಟ್ಟರ ಅಂತ ಅನ್ಕೊಳ್ಬೇಡ್ರಿ. ಆನಂದಂ ಅಜರಂ ನಿತ್ಯಂ ಅಜಮಕ್ಷರಂ ಅಚ್ಯುತಂ ಅನಂತ ಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ ಅಂತ ಹೇಳಿ ಹೀಗೆ ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. ಯಾಕೆ ಅಂದ್ರೆ ಇಲ್ಲಿ ಬಂದ ಪ್ರತಿಯೊಂದು ವಿಶೇಷಣಗಳು ಅಂದ್ರೆ ಭಗವಂತನ ಸ್ತೋತ್ರ ಏನಿದೆಯೋ ಇದು ಉಪನಿಷತ್ತಿನಲ್ಲಿ ಹೇಳಲಾದ ಗುಣಗಳನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಇದನ್ನೇನು ಹೊಸದು ಕಲ್ತಿದ್ದೇವೆ ಅಂದ್ರೆ, ಯದ್ಯಪಿ ಪ್ರತಿ ಬಾರಿಯೂ ಶ್ರೀಮದಾಚಾರ್ಯರು ಅದೇ ಕೆಲಸವನ್ನ ಮಾಡುತ್ತಾರೆ, ನಾವು ಇವತ್ತು ಅದನ್ನ ಅರ್ಥ ಮಾಡಿಕೊಳ್ಳಿಕತ್ತೀವಿ. ಅಂದ್ರೆ ಒಂದೊಂದು ಉಪನಿಷತ್ನಲ್ಲಿ ಒಂದೊಂದನ್ನ ನಾವು ಅಪ್ಲೈ ಮಾಡ್ಲಿಕತ್ತೀವಿ. ಹಾಗಾದ್ರೆ ಶ್ರೀಮದಾಚಾರ್ಯರ ಮಂಗಳಾಚರಣವು ಉಪನಿಷತ್ತಿನಲ್ಲಿ ಹೇಳಲಾದ ಭಗವಂತನ ಗುಣಗಳನ್ನು ಸೂಚಿಸುವ ಮಾತಾಗಿವೆ. ಅದಕ್ಕೆ ಆನಂದಂ ಅಂತಿದ್ದಾರೆ. ದೇವರನ್ನ ಯಾವ ಶಬ್ದದಿಂದ ಮೊದಲು ಕರೆದ್ರು? ಆನಂದಂ ಅಂತ ಕರೆದ್ರು. ಆನಂದಂ ಅಂದ್ರೆ ಏನು? ವಾಸ್ತವಿಕವಾಗಿ ಆನಂದಂ ಅಂದ್ರೆ ಏನ್ ಅರ್ಥ ಗೊತ್ತೇನ್ರಿ? ಈಗ ಆನಂದ ಉಳ್ಳವನು ಅಂತ ಹೇಳಬೇಕು ನಾವೀಗ. ಆಕ್ಚುಲಿ ಆನಂದಂ ಅಂದ್ರೆ ಏನು? ಆನಂದ ಗುಣ, ಆ ಗುಣ ಉಳ್ಳವನು ಅಂತ ಅಲ್ಲ. ಅದಕ್ಕೆ ಆನಂದಂ ಅಂದ್ರೆ ಆನಂದ ಗುಣ ಉಳ್ಳವನಲ್ಲ, ಆನಂದವೇ ಅವನಾದವನು ಅಂತ ಅರ್ಥ. ಆನಂದ ರೂಪ, ಆನಂದಂ ಅನ್ನೋ ಶಬ್ದಕ್ಕೆ ಆನಂದ ರೂಪ. ಅಜರಂ, ಅಜರಂ ಅನ್ನೋ ಶಬ್ದಕ್ಕೆ ಮುಪ್ಪಿಲ್ಲದವನು ಅಂತ ಅರ್ಥ. ಅದು ಆಕ್ಚುಲಿ ಉಪನಿಷತ್ನೊಳಗೆ ಒಂದು ಬೇರೆ ಶಬ್ದ ಬರ್ತದ್ರಿ. ಆ ಶಬ್ದಕ್ಕೆ ಶ್ರೀಮದಾಚಾರ್ಯರು ಈ ತರಹದಿಂದ ಅರ್ಥ ಮಾಡಬೇಕು ಅಂತ ಹೇಳ್ಯಾರ. ಅದನ್ನ ಮುಂದೆ ತೋರಿಸ್ತೀನಿ. ನಿತ್ಯಂ, ಭಗವಂತನು ನಿತ್ಯನಾಗಿದ್ದಾನೆ. ಇನ್ನು ಅಜಂ, ಜನಿರಹಿತನಾಗಿದ್ದಾನೆ. ಅಕ್ಷರಂ, ಹ್ರಾಸರಹಿತನಾಗಿದ್ದಾನೆ, ನಾಶರಹಿತ. ಅಚ್ಯುತಂ, ಅಕ್ಷರಂ ಅಂದ್ರೆ ಯಾವುದೇ ತರಹದ ನಾಶ ಇಲ್ಲ, ಚ್ಯುತಿ ಇಲ್ಲದವನಾಗಿದ್ದಾನೆ ಪರಮಾತ್ಮ. ಅಂದ್ರೆ ಹಿಂಗ ಅರ್ಥ ಮಾಡಬೇಕು. ಒಂದ್ ಕಡೆಗೆ ಹ್ರಾಸರಹಿತ, ಒಂದ್ ಕಡೆಗೆ ಮರಣರಹಿತ ಅಂತ. ಅಕ್ಷರಂ ಅನ್ನೋ ಶಬ್ದಕ್ಕೆ ಹ್ರಾಸವಿಲ್ಲದವನು, ಅಚ್ಯುತಂ ಅನ್ನೋ ಶಬ್ದಕ್ಕೆ ಮರಣವಿಲ್ಲದವನು ಅಂತ ಅರ್ಥ ಮಾಡಬೇಕು. ಅನಂತ ಶಕ್ತಿಂ, ಆ ಭಗವಂತನಲ್ಲಿ ಅನಂತವಾದ ಶಕ್ತಿ ಇದೆ. ಬಹಳ ಚಂದಾದ ಮಾತು. ಒಂದ್ ನಿಮಿಷ. ಅಜ ಅಂದ್ರೆ ಜನ್ಮವಿಲ್ಲದವನು, ಅಕ್ಷರಂ ಅಂದ್ರೆ ಹ್ರಾಸವಿಲ್ಲದವನು. ಹ್ರಾಸ ಕಡಿಮೆಯಾಗೋದು, ಹ್ರಾಸ ಅಂದ್ರೆ ಕಡಿಮೆ ರೀ ಸ್ವಾಮಿ. ಹ್ರಾಸ, ಹ್ರಾಸ ಹಕಾರಕ್ಕ ಅರ್ಧಚಂದ್ರದ ಆಕಾರ, ರಕಾರ ಒಟ್ಟು ಹಾಕೊಡ್ಬೇಕು, ಹ್ರಾಸ ಅಂತ ಅರ್ಥ. ವೃದ್ಧಿ ಹ್ರಾಸ ಅಂತೀವಲ್ಲ, ಅದು ಹ್ರಾಸರಹಿತನಾದವನು ಅಂತ. ಅನಂತ ಶಕ್ತಿಂ, ಶ್ರೀಮದಾಚಾರ್ಯರು ಉಪನಿಷತ್ತಿನಲ್ಲಿ ಹೇಳಲಾದ ಒಂದು ಅತ್ಯದ್ಭುತವಾದ ಒಂದು ಮಾತು ಏನ್ ಬರ್ತದ ಅಂದ್ರೆ, ಅವನಲ್ಲಿ ಅನಂತ ಶಕ್ತಿ ಇದೆ ಅಂತನ್ನೋದನ್ನ ಯಾವುದರಿಂದ ತಿಳಿಬೇಕು ಅಂದ್ರೆ, ಆ ಮಂತ್ರ ಬರ್ತದೆ, ಯಥಾ ವಿಸ್ಫುಲಿಂಗಾತ್. ಇಷ್ಟು ಜೀವರಾಶಿಗಳನ್ನ ನಿತ್ಯ ಸೃಷ್ಟಿ ಮಾಡ್ತಾನಲ್ಲವ, ಏನ್ ಎಲ್ಲ ಹೇಳೋಣಂತ. ಅನಂತ ಶಕ್ತಿ ಅನ್ನೋದಕ್ಕ ಯಥಾ ಇತ್ಯಾದಿನೋಕ್ತ ಸೃಷ್ಟಿಯ ಲಬ್ಧಂ. ಭಗವಂತನ ಸೃಷ್ಟಿಯಿಂದಲೇನೆ, ಅಂದ್ರೆ ಅವನೇನು ಸೃಷ್ಟಿ ಮಾಡ್ತಾನಲ್ಲ ಅದರಿಂದಲೇ ಅವನಲ್ಲಿ ಅನಂತ ಶಕ್ತಿ ಇದೆ ಅಂತ ತಿಳಿಲಿಕ್ಕೆ ಬರ್ತದೆ ಅಂತಾರೆ ಶ್ರೀಮದಾಚಾರ್ಯ. ಎಷ್ಟು ಸೃಷ್ಟಿ, ಎಷ್ಟು ಸೃಷ್ಟಿ ಎಂದ್ರಿಂದ ಮಾಡ್ಲಿಕ್ಕತ್ತಾನ? ಮುಗಿವಲ್ತು ಮುಗಿವಲ್ತು ಮುಗಿವಲ್ತು. ಸೃಷ್ಟಿ ಮಾಡೋದಂದ್ರೆ ಸುಲಭದ ಕೆಲಸ ಅಲ್ರಿ, ಅದು ಆ ಕಠಿಣ ಕೆಲಸ ಅದು. ಅದಕ್ಕೆ ಸರ್ವಜ್ಞಂ, ಸರ್ವಜ್ಞನಾಗಿದ್ದಾನೆ ಅಂತಹ ಪರಮಾತ್ಮನಿಗೆ ನಮಸ್ಸೇ, ನಮಸ್ಕಾರ ಮಾಡುತ್ತೇನೆ. ಎಂಥವನವನು ಅಂದ್ರೆ ಪುರುಷೋತ್ತಮಂ, ಪುರುಷೋತ್ತಮನಾಗಿದ್ದಾನೆ ಅಂತ ಮಂಗಳಾಚರಣವನ್ನು ಮಾಡಿದ್ದಾರೆ. ಅಂದ್ರೆ ನಾವು ಈ ಉಪನಿಷತ್ತಿನ ಪ್ರಾರಂಭದಲ್ಲಿ
ಹೊಸದನ್ನ ಏನು ಕಲ್ತೆವು ಅಂತಂದ್ರೆ ಶ್ರೀಮದಾಚಾರ್ಯರು ಉಪನಿಷತ್ತಿನಲ್ಲಿ ಭಗವಂತನಿಗೆ ಯಾವ ಯಾವ ಗುಣಗಳನ್ನು ಹೇಳಲಾಗಿದೆಯೋ ಅದೇ ಗುಣಗಳಿಂದ ಸ್ತೋತ್ರವನ್ನ ಮಾಡಿದ್ದಾರೆ. ಆನಂದಮಜರಂ ನಿತ್ಯಂ ಅಜಂ ಅಕ್ಷರಮಚ್ಯುತಂ ಅನಂತ ಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಇಂತಹ ಸ್ವಾಮಿ ಪುರುಷೋತ್ತಮನಾಗಿರುವಂತಹ ಭಗವಂತ ಈ ಭಾಷ್ಯದ ಅಧ್ಯಯನವನ್ನ ಮಂಗ ಪೂರ್ಣಗೊಳಿಸ್ಲಿ, ಅದರ ಅರ್ಥವು ನಮಗಾಗುವಂತೆ ಮಾಡಲಿ ಅಂತ ಹೇಳಿದುಕೊಂಡು ಹೇಳ್ತಾರೆ. ಈ ಉಪನಿಷತ್ತು ಪ್ರಾರಂಭವಾದ ಕೂಡಲೇ ವಿಷಯವನ್ನು ಹೇಳುವುದಿಲ್ಲ, ಒಂದು ಪರಂಪರೆಯನ್ನು ಹೇಳ್ತಾ ಇದೆ, ಅಂದ್ರೆ ವಿದ್ಯಾ ಪರಂಪರೆ. ಈ ಅಥರ್ವಣೋಪನಿಷತ್ತು ಯಾರಿಂದ ಯಾರವರೆಗೆ ಬಂದು ಮುಟ್ಟಿತು ಅನ್ನುವಂತಹ ಒಂದು ಮಾತನ್ನು ತೆಗೆದುಕೊಳ್ತಾರೆ. ಅಂದ್ರೆ ಇದಕ್ಕೆ ನಾವೇನ್ ಕರಿತೀವಿ, ಪರಂಪರಾ ಅಂತ ಕರಿತೀವಿ. ಹೇಗೆ ಭಾಗವತ ವೇದವ್ಯಾಸ ದೇವರಿಂದ ಶುಕಾಚಾರ್ಯರಿಗೆ, ಶುಕಾಚಾರ್ಯರಿಂದ ಇವರಿಗೆ, ಇವರಿಂದ ಇವರಿಗೆ ಅಂತ ಒಂದು ಪರಂಪರೆ ಇದೆಯೋ, ಹಾಗೆ ಉಪನಿಷತ್ತು ಕೂಡ ಇದು ಧರೋಹರ್, ಇನ್ನೊಬ್ಬರಿಗೆ ಕೊಡುವಂತಹದ್ದು, ಮುಂದಿನವರಿಗೆ ಕೊಡುವಂತಹದ್ದು. ಯಾರ ಕೈಯಲ್ಲಿ ಇದು ಸುರಕ್ಷಿತವಾಗಿ ಬಂದು ನಮ್ಮವರೆಗೆ ತಲುಪಿತು ನೋಡ್ರಿ. ಕೊಟ್ರೆ ಹೆಂಗಿರ್ಬೇಕು ಅಂತಂದ್ರ ಅದು ಕೊನೆಯವರೆಗೂ ಮುಟ್ಟಬೇಕ್ರಿ. ಹಿಂಗಾಗಿರ್ಬಾರ್ದಲ್ಲ, ಅವ ಇಸ್ಕೊಂಡವ ತಾನ ಗುಳುಂ ಮನುಷ್ಯ ಕೂತ್ ಬಿಡಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಗುಳುಂ ಕಂಪನಿ ಬಹಳ ಇರ್ತಾವ್ರಿ. ಅದಕ್ಕೆ ಹಂಗಲ್ಲ, ಯಾರ ಕೈಯಲ್ಲಿ ಕೊಟ್ರ ಅದು ಯಾರ್ಯಾರಿಗೆ ಬಂದು ಮುಟ್ಟಬೇಕೋ ಅವ್ರಿಗೆ ಮುಟ್ತದ ಅಂತ ಒಂದು ಸುಂದರವಾದ ಪರಂಪರೆಯನ್ನು ಹೇಳ್ತಾರೆ. ತಗೊಳ್ರಿ, ಏನು ಪರಂಪರೆ ಅದ ನೋಡಂತ. ಮೊದಲನೇ ಮಂತ್ರ ಓದ್ತೀನಿ. ಈ ಪರಂಪರೆಯನ್ನ ಹೇಳಿ ಆಮೇಲೆ ಮುಂದೆ ಇನ್ನೊಂದು ವಿಷಯ ಅದ, ಅದನ್ನು ತಗೊಳ್ಳಂತ. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತಾ ಸ ಬ್ರಹ್ಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾಂ ಆಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ದೇವಾನಾಂ ಮಧ್ಯೆ ಬ್ರಹ್ಮ ಪ್ರಥಮ ಸಂಬಭೂವ. ಭಾಷ್ಯದಲ್ಲಿ ಬಹಳ ಚಂದದ, ಅದನ್ನ ಇಟ್ಕೊಂಡು ಹೇಳಿಗತ್ತೀನಿ, ಮತ್ತೆ ಭಾಷ್ಯ ಓದ್ತೀನಿ. ಭಗವಂತನಿಂದ ಎಲ್ಲ ದೇವತೆಗಳು ಹುಟ್ಟುವಾಗ ಎಲ್ಲಾ ದೇವತೆಗಳ ಮಧ್ಯದಲ್ಲಿ ಪ್ರಥಮ ಕುಮಾರನಾಗಿ ಜನಿಸಿದವನು ಚತುರ್ಮುಖ ಬ್ರಹ್ಮ. ಎಷ್ಟು ಚಂದದ ನೋಡ್ರಿ ಮಾತು. ಹಿರಿಯ ಮಗ ಅನ್ನುವ ಒಂದು ಕೀರ್ತಿ ಇರ್ತದ ನೋಡ್ರಿ, ಅದು ಇನ್ಯಾರಿಗೂ ಸಿಗೋದಿಲ್ಲ. ಹೌದು, ದೊಡ್ಡ ಮಗ ಅಂತದಕ್ಕೆ ಬಹಳ ಕೀರ್ತಿ ಅದ. ಅದಕ್ಕೆ ಅರ್ಥ ಆಯ್ತಾ? ಅಂದ್ರೆ ಆ ಹಿರಿಯ ಮಗ ಅನ್ನೋದು ಯಾಕ ಅಂದ್ರೆ ಆ ತಂದೆಯ ಎಲ್ಲವನ್ನೂ ಮುನ್ನಡೆಸ್ಕೊಂಡು ಹೋಗ್ತಾನ ಎಂಬೋ ಅಭಿಪ್ರಾಯದಲ್ಲಿ ಹೇಳ್ತಿರ್ತಾರ ಅವ್ರು. ನಡೆಸ್ಕೊಂಡು ಹೋಗದೆ ಮತ್ತೆ ಕಿರಿಯ ಮಗನೇ ಆದ ಅಂದ್ರೆ ಅದೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲಿ ದೇವತೆಗಳ ವಿಷಯದಲ್ಲಿ ಹೇಳುವಾಗ ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ, ದೇವತೆಗಳ ಮಧ್ಯದಲ್ಲಿ ಯಾರು? ಶೇಷದೇವರು, ಗರುಡದೇವರು, ರುದ್ರದೇವರು, ಒಬ್ಬೊಬ್ರು ಸದ್ಗುಣಿಗಳು, ಒಬ್ಬೊಬ್ರು ಪ್ರಾತಸ್ಮರಣೀಯರು, ಒಬ್ಬೊಬ್ರು ಕೋಟಿ 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 ಜೀವರಾಶಿಗಳನ್ನ ಅನುಗ್ರಹ ಮಾಡುವಂಥವರು. ಇಂಥವರ ಮಧ್ಯದಲ್ಲಿ ಪ್ರಥಮ ಪುತ್ರನಾಗಿ ಭಗವಂತನಿಗೆ ಜನಿಸಿದವನು ಯಾರು? ಚತುರ್ಮುಖ. ನೋಡ್ರಿ, ಉಪನಿಷತ್ತು ನಮಗೆ ಗೊತ್ತಿರುವ ವಿಷಯವನ್ನೇ ಹೆಂಗ್ ಪ್ರೆಸೆಂಟ್ ಮಾಡ್ತದ ಅಂದ್ರೆ ಆ ಪ್ರೆಸೆಂಟೇಶನ್ ಇಂದ ನಮಗೊಂದು ಆಸಕ್ತಿ ಹುಡ್ತದ. ವಾ, ಕ್ಯಾ ಬಾತ್ ಹೇ ಅಂತ. ಅಲ್ರಿ, ಕವಿಗಳೇನ್ ಬೇರೆ ಹೇಳಿರ್ತಾರನ, ನಾವ್ ಹೇಳೋ ಶಬ್ದನೇ ಹೇಳಿರ್ತಾರ, ಆದ್ರ ಆ ಪ್ರೆಸೆಂಟೇಶನ್ ಸ್ಕಿಲ್ ಅದ ನೋಡ್ರಿ, ಅದ ನಮಗೆ ಬೆರಗೊಳಿಸ್ತದೆ ಯಾವಾಗ್ಲೂ. ಏನಿಲ್ಲ, ಹೇಳೋ ಸ್ಟೈಲ್ ಅಷ್ಟೇ, ಬೇರೆ ಏನಿಲ್ಲ ಅದನ್ನ ನೋಡ್ರಿ. ಬಹಳ ಹಸಿವೆ ಆಗಿತ್ತು, ಹಸಿವೆ ಆದಾಗ ಮನುಷ್ಯ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ. ಆ ಹಸಿವು ನಮ್ಮಲ್ಲಿದ್ದ ಬಡತನವನ್ನ ಅಥವಾ ಹಸಿವು ನಮ್ಮಲ್ಲಿದ್ದ ದೋಷವನ್ನ ತೋರಿಸ್ತದೆ. ಇಷ್ಟೇ ವಿಷಯ. ಒಂದ್ ಸಣ್ಣ ಕಥೆ. ಏನ್ ಕಥೆ ಅದು? ಅಮ್ಮ ಮಗಳಿಗೆ ಹಾಕೊಂಡ್ ಬಡದ್ಲಂತ. ಯಾಕೆ ಬಡದ್ಲು ಅಂತ ಕೇಳಿದ್ರಂತ. ಏನಿಲ್ಲ, ಪೇಪರ್ ತಿಂದಿದ್ಲಂತ. ಪೇಪರ್ ಯಾಕೆ ತಿಂದೆ, ಹುಚ್ಚಿ ಬಡದ್ಲಂತ. ಅದಕ್ಕೆ ಆ ಮಗಳು ಹೇಳಿದ್ಲಂತ, ಏನಿಲ್ಲ, ಪೇಪರ್ ಒಳಗ ರೊಟ್ಟಿ ಚಿತ್ರ ಇತ್ತು, ಅದಕ್ಕೆ ತಿಂದು ಬಿಟ್ಟೆ ಅಂತ ಹೇಳಿದ್ಲಂತಷ್ಟೆ. ಎಷ್ಟು ಅದ್ಭುತವಾದ ಪ್ರೆಸೆಂಟೇಶನ್. ಎಂತಹ ಕಿತ್ತಿ ತಿನ್ನುವ ಬಡತನ ಇದೆ ಅಂದ್ರೆ ಅವರಿಗೆ ತಿನ್ಲಿಕ್ಕೂ ಗತಿ ಇಲ್ಲ. ಪೇಪರ್ನಲ್ಲಿ ಆಹಾರದ ಚಿತ್ರ ಬಂದಿದ್ರೆ ಅದನ್ನ ಮುರಿದುಕೊಂಡು ತಿಂದಿದ್ದಾಳ ಆ ಹುಡುಗಿ ಅಂದ್ರೆ ಎಷ್ಟು ಬಡತನವಿದೆ. ಈ ಬಡತನ ಅನ್ನೋದನ್ನ ಅದೇ ಪ್ರೆಸೆಂಟ್ ಮಾಡಿದ್ರೆ ನೋಡ್ರಿ ಎಷ್ಟು ಚಂದ. ವಾಸ್ತವದ ಬಡತನದ ಕಷ್ಟದ ಎಲ್ಲ ಒಪ್ಕೊಳ್ಳೋಣಂತ ಅಂದ್ರೆ ಹೇಳೋ ಕ್ರಮ ಒಂದದಲ್ಲ. ಹಾಗೆಯೇ ಚತುರ್ಮುಖ ಬ್ರಹ್ಮದೇವರು ಗೊತ್ತಿಲ್ವೇ ನಮಗ? ಭಗವಂತನ ಮಗ ಅಂತ ಹೇಳಿ ಗೊತ್ತದ.
ಹೆಂಗ್ ಹೇಳಿದ್ರು ಉಪನಿಷತ್ಕಾರರು, ಅರ್ಥಾತ್ ಆ ಉಪನಿಷತ್ನಲ್ಲಿ ಹೆಂಗ್ ಬಂತು? ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ. ಗರುಡಶೇಷಾದಿಗಳೆಂಬುವಂತಹ ರುದ್ರದೇವರು, ಇಂದ್ರ, ಚಂದ್ರ, ಕಾಮ, ವರುಣ, ಯಮ, ಕುಬೇರ ಮೊದಲಾದ ಸದ್ಗುಣಿಗಳಾದಗಳ ಪುತ್ರಗಳ ಮಧ್ಯದಲ್ಲಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದವರು ಚತುರ್ಮುಖ ಬ್ರಹ್ಮದೇವರು. ಆ ವ್ಯಕ್ತಿಗಳು ಏನು ಅಂದ್ರೆ ಮತ್ತೆರಡು: ವಿಶ್ವಸ್ಯ ಕರ್ತ, ಭುವನಸ್ಯ ಗೋಪ್ತ. ಎರಡು ವಿಶೇಷಣಗಳು ಮಂತ್ರದಲ್ಲಿ ಚತುರ್ಮುಖನನ್ನ ಪರಿಚಯ ಮಾಡುತ್ತದೆ. ಒಂದು ಪರಿಚಯ ಮಾಡಿಸ್ತು, ದೇವ್ರ ಹಿರಿಮಗನೋ, ದೇವ್ರ ಹಿರಿಮಗನ ಅವನು. ಎರಡನೆಯದ್ದು ಏನು? ವಿಶ್ವಸ್ಯ ಕರ್ತ, ಈ ಜಗತ್ತಿಗೆ ಅವನು ಕರ್ತ, ಜನಕ, ತಂದೆ. ಬ್ರಹ್ಮದೇವರು ಈ ಜಗತ್ತಿನ ಜನಕರಾಗಿದ್ದಾರೆ. ಕರ್ತ ಅನ್ನೋ ಶಬ್ದಕ್ಕೆ ಜನಕ ಅಂತ ಅರ್ಥ. ಭುವನಸ್ಯ ಗೋಪ್ತ, ಈ ಜಗತ್ತಿನ ರಕ್ಷಕ. ಅರ್ಥ ಆಯ್ತಾ? ಈ ಜಗತ್ತಿನ ಕರ್ತ ಮತ್ತು ಗೋಪ್ತ. ಗೋಪ್ತ ಅಂದ್ರೆ ರಕ್ಷಕ ಅಂತ ಅರ್ಥ, ಬರ್ಕೊಳ್ರಿ. ಮೂರಂಶ ಆಯ್ತು. ಈಗ ಏನ್ ಮೂರಂಶ ಆಯ್ತು ಅಂದ್ರೆ, ಉಪನಿಷತ್ತು ಚತುರ್ಮುಖನನ್ನು ಪರಿಚಯಿಸುವಾಗ ನೋಡು, ಈ ಚತುರ್ಮುಖ ಇದ್ದಾರಲ್ಲ, ದೇವತೆಗಳಿಂದ, ಭಗವಂತನಿಂದ ಹುಟ್ಟಿದ ಅನೇಕ ದೇವತಾ ಪುತ್ರರಲ್ಲಿ ಪ್ರಪ್ರಥಮ ಪುತ್ರ ನಂಬರ್ 1, ಈ ಜಗತ್ತಿನ ಜನಕ ನಂಬರ್ 2, ಈ ಜಗತ್ತಿನ ರಕ್ಷಕ ನಂಬರ್ 3. ಅರ್ಥ ಆಯ್ತಲ್ಲ? ಸರಿ. ಸಹ ಮುಂದಿನ ಮಾತು, ಉಪನಿಷತ್ತಿನ 3ನೇ ಸಾಲು, ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ. ಅವರು ಬ್ರಹ್ಮವಿದ್ಯೆಯನ್ನ ಹೇಳಿದ್ರಂತೆ. ಯಾರಿಗೆ ಹೇಳಿದರು ಅಂತ ಒಂದು ಪ್ರಶ್ನೆ ಅದ, ಅದು ತೆಳಗಿನ ಸಾಲಿನ ಬರ್ತದ. ಆದ್ರೆ ಆ ಬ್ರಹ್ಮವಿದ್ಯಾ ಅಂದ್ರೆ ಏನದು ಅಂದ್ರೆ ಸರ್ವವಿದ್ಯಾ ಪ್ರತಿಷ್ಠಾಂ, ಅದು ವಿಶೇಷಣ. ಬ್ರಹ್ಮವಿದ್ಯೆಗೆ ಸರ್ವವಿದ್ಯಾ ಪ್ರತಿಷ್ಠಾ ಎಂಬುದು ವಿಶೇಷಣ. ಅಂದ್ರೆ ಬ್ರಹ್ಮವಿದ್ಯಾ ಅಂದ್ರೆ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿಸುವಂತಹ ಶಾಸ್ತ್ರ. ಅದನ್ನ ಬ್ರಹ್ಮವಿದ್ಯಾ ಅಂತ ಕರೀತಾರೆ. ಬರೆದಿಟ್ಕೊಳ್ರಿ. ಬ್ರಹ್ಮವಿದ್ಯಾ ಭಗವಂತನನ್ನು ಸರಿಯಾಗಿ ತಿಳಿಸಿಕೊಡುವ ಜ್ಞಾನ, ತಿಳಿಸಿಕೊಡುವಂತಹ ಶಬ್ದ ರಾಶಿ, ತಿಳಿಸಿಕೊಡುವ ಶಾಸ್ತ್ರ. ಯಾವುದಕ್ಕಿದು? ಬ್ರಹ್ಮವಿದ್ಯಾ ಅನ್ನೋ ಶಬ್ದ ಕರಿತಾ ಇದ್ದಾರೆ. ಸರಿ ಆಯ್ತಾ? ಬ್ರಹ್ಮವಿದ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿ. ಏನ್ ವಿಚಿತ್ರ ಅಂದ್ರ, ಈ ಬ್ರಹ್ಮವಿದ್ಯೆಗೆ ಮತ್ತೊಂದು ಮಾತು ಹೇಳ್ತಾರ. ಏನಂತಾರ ಅಂದ್ರೆ ಸರ್ವವಿದ್ಯಾ ಪ್ರತಿಷ್ಠಾಂ. ಎಲ್ಲ ವಿದ್ಯೆಗಳನ್ನ ಅಧ್ಯಯನ ಮಾಡಿದಾಗ, ಎಲ್ಲಾ ವಿದ್ಯೆಗಳು, ಬ್ರಹ್ಮವಿದ್ಯೆಯನ್ನು ಬಿಟ್ಟು ಬೇರೆ ವಿದ್ಯೆಗಳಿಲ್ವೇನು? ಇದ್ದೇ ಇದೆ. ಭಗವಂತನನ್ನ ತಿಳಿಸಿಕೊಡುವಂತಹ ಒಂದು ವಿದ್ಯಾ, ಅದನ್ನ ಬಿಟ್ಟು ಸಂಗೀತ ತಿಳಿಸಿಕೊಡುವ, ಆಮೇಲೆ ಚಿತ್ರವನ್ನು ತಿಳಿಸಿಕೊಡುವ, ಮತ್ತೊಂದು ವಿದ್ಯೆಯನ್ನು ತಿಳಿಸಿಕೊಡುವಂತಹ ವ್ಯಾಕರಣ, ತರ್ಕ, ಇವುಗಳಿಲ್ವಾ? ಇವೆ ಅಲ್ಲ. ಹಾಗಾದ್ರೆ ಆ ಎಲ್ಲ ವಿದ್ಯೆಗಳನ್ನು ಅಧ್ಯಯನ ಮಾಡಿದಾಗ ದೊರೆಯುವ ಫಲ ಇದೆಯಲ್ಲ, ಅದು ಯಾವುದು ಅಂದ್ರೆ ಬ್ರಹ್ಮವಿದ್ಯೆ. ನಿಜ ಹೇಳ್ತೀನಿ, ಎಲ್ಲಾ ವಿದ್ಯಾ ಓದಿದ್ರೂ ಬ್ರಹ್ಮವಿದ್ಯಾ ಓದದೇ ಇದ್ರ ಅದು ಓದಿದ್ದು ಸಾರ್ಥಕವಲ್ಲ. ಆ ಉಪನಿಷತ್ತು ಬ್ರಹ್ಮವಿದ್ಯೆಯನ್ನು ಎಷ್ಟು ಎತ್ತರಕ್ಕೆ ಏರಿಸಿದ ಅಂದ್ರೆ, ನೀ ಎಲ್ಲಾ ಓದಿರೋ ದೇವ್ರ ಬಗ್ಗೆ ತಿಳ್ಕೊಂಡ್ಲ, ನೇಮ ತಗೊಂಡು ಹಿಂಗದ್ರಿ ಅದು ಕುಡಿಲಿಕ್ ಬರಂಗಿಲ್ಲ, ಬಿಡ್ಲಿಕ್ ಬರಂಗಿಲ್ಲ. ಸಮುದ್ರದ ನೀರಿದ್ದಂಗ ಏನ್ ತಗೊಂಡದ, ಕುಡಿಲಿಕ್ ಬರಂಗಿಲ್ಲ, ಬಿಡ್ಲಿಕ್ ಬರಂಗಿಲ್ಲ. ಅದನ್ನ ಮನೆಗೆ ಬಕೆಟ್ ಕಟ್ಲಿ ತಗೊಂಬಂದ ಕುಡ್ಲಿಕ್ ಬರ್ತದೆ, ಬರುದಿಲ್ಲ. ಅಂದ ಮೇಲೆ ಎಲ್ಲ ವಿದ್ಯೆಗಳನ್ನ ಕಲ್ತಿದ್ದಾನೆ, ಭಗವಂತನ ಬಗ್ಗೆ ಕಲ್ತಿಲ್ಲ, ತಿಳಿದಿಲ್ಲ ಅಂತಂದ್ರೆ ಅವೆಲ್ಲ ವ್ಯರ್ಥ ಆಗ್ತದೆ. ಆದ್ರಿಂದ ಬ್ರಹ್ಮವಿದ್ಯೆ ಅನಿಸುವಂತಹದ್ದು ಹೇಗಿದೆ ಅಂದ್ರೆ, ಇನ್ನೆಲ್ಲ ವಿದ್ಯೆಗಳಿಗೂ ಸಾರ್ಥಕತೆಯನ್ನು ತಂದು ಕೊಡುವಂತಹ ವಿದ್ಯೆಯಾಗಿದೆ. ಅಂತಹ ವಿದ್ಯೆಯನ್ನ ಜ್ಯೇಷ್ಠ ಪುತ್ರಾಯ ಅಥರ್ವಾಯ ಪ್ರಾಹ, ಬ್ರಹ್ಮದೇವರು ತನ್ನ ಹಿರಿಯ ಮಗನಾದ ಅಥರ್ವ ಋಷಿಗೆ ಉಪದೇಶವನ್ನ ಮಾಡಿದ್ದಾರೆ. ಮುಗೀತು, ಮೊದಲೇ ಮಂತ್ರ ಮುಗೀತು. ಎಷ್ಟು ಚಂದದ ನೋಡ್ರಿ ಮೊದಲೇ ಮಂತ್ರ. ಅಥರ್ವ ಋಷಿಗೆ ಉಪದೇಶ ಮಾಡಿದ್ರು. ಬ್ರಹ್ಮದೇವರ ಹಿರಿಯ ಮಗ ಅಂತ ತಿಳಿದುಕೊಂಡು ಹೇಳ್ತಾ ಇದ್ದ. ಸರಿಯಾ? ಓಕೆ, ಒಂದೊಂದೇ ತಗೋಣಂತ. ಏನಾಯ್ತು ಇಲ್ಲಿ? ಒಟ್ಟಾರೆ 3 ವಿಷಯ ಬಂದಿದೆ. ಏನ್ 3 ವಿಷಯ ಬಂದಿದೆ ಅಂದ್ರೆ, ಚತುರ್ಮುಖ ಬ್ರಹ್ಮವಿದ್ಯೆಯನ್ನು ಅಥರ್ವನಿಗೆ ಉಪದೇಶ, ಹಿರಿಯ ಮಗನಾದ ಅಥರ್ವನಿಗೆ ಉಪದೇಶ ಮಾಡಿದ ಅಂತ. ಬ್ರಹ್ಮದೇವರಿಗೆ 3 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಭಗವಂತನ ಹಿರಿಯ ಪುತ್ರ, ಜಗಜ್ಜನಕ, ಜಗದ್ರಕ್ಷಕ ಅಂತ 3 ವಿಶೇಷಣಗಳು. ಬ್ರಹ್ಮವಿದ್ಯೆಗೆ 1 ವಿಶೇಷಣ ಕೊಟ್ಟಿದ್ದಾರೆ,
ಸರ್ವ ವಿದ್ಯೆಗಳ ಫಲ ಬರುವುದು ಯಾವುದನ್ನ ಅಧ್ಯಯನ ಮಾಡಿದ್ರೆ ಅಂತ. ಅಥರ್ವ ಋಷಿಗಳಿಗೊಂದು ವಿಶೇಷಣ ಕೊಟ್ಟಿದ್ದಾರೆ, ಬ್ರಹ್ಮದೇವರ ಹಿರಿಯ ಮಗ ಅಂತ. ಇಷ್ಟೇನ್ ಹೇಳಲಿಕ್ಕೆ ಹೋಗ್ಬೇಕಾಗಿತ್ತು ನಮಗ ಅಂದ್ರೆ ಬಿಡಿಸ್ತಾರೆ. ಬ್ರಹ್ಮದೇವರು ಬ್ರಹ್ಮವಿದ್ಯೆಯನ್ನ ಅಥರ್ವ ಋಷಿಗೆ ಉಪದೇಶಿಸಿದ್ರು. ಒಂದ್ ಸಾಲ್, ಇದು ಒನ್ ಲೈನ್ ಸ್ಟೋರಿ, ಇದು ಹೆಚ್ಚಿಲ್ಲ ಇದರಲ್ಲಿ. ಚತುರ್ಮುಖನು ತನ್ನ ಹಿರಿಯ ಮಗನಾದ ಅಥರ್ವನಿಗೆ ಪಾಠ ಹೇಳಿದ ಅಂತ. ಬ್ರಹ್ಮದೇವರಲ್ಲಿ ನಮಗೆ ವಿಶ್ವಾಸ ಬರಬೇಕಲ್ಲ, ಅವ್ರು ಹೇಳಿದ್ದು ಸತ್ಯ ಇದೆ, ಅವ್ರು ಹೇಳಿದ್ರಲ್ಲಿ ನಾವು ಅವಿಶ್ವಾಸ ತಾಳಬಾರದು ಅಂತನ್ನುವುದು ಬರಬೇಕಲ್ಲ. ಇದಕ್ಕೇನ್ ಕರೀತಾರ ಅಂದ್ರೆ ವಕ್ತೃ ಶ್ರೋತೃ ಪ್ರಸಕ್ತಿ ನಾಂ, ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯಗಳು ಅಂತ ಕರೀತಾರೆ. ಅಂದ್ರೆ ಒಂದು ಗ್ರಂಥವು ಪ್ರಮಾಣವೆನಿಸಬೇಕಾಗಿದ್ದರೆ ಅದರಲ್ಲಿ ಏನಿರಬೇಕು? ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯಗಳು. ಆಮೇಲೆ ಆಮೇಲೆ ಅದು ಮತ್ತ ಶ್ರುತಿ ಮೂಲ, ಯುಕ್ತಿ ಮೂಲ, ಆಪ್ತಿ ಮೂಲ, ಇವೆಲ್ಲ ಇರ್ಬೇಕ್ರಿ. ಅಂದ್ರೆ ಒಂದು ಗ್ರಂಥ ಇದು ಪ್ರಮಾಣ ಅಂತ ಆಗ್ಬೇಕಾದ್ರೆ ಒಂದಾ ಶ್ರುತಿ ಮೂಲ ಇರಬೇಕು, ಇಲ್ಲ ಯುಕ್ತಿ ಮೂಲ ಇರಬೇಕು, ಇಲ್ಲ ಆಪ್ತಿ ಮೂಲ ಇರಬೇಕು. ನಮಗ ಅತ್ಯಂತ ಆಪ್ತರಾದವರು ಹೇಳಿದ್ರು ಅಂದ್ರೆ ಅದು ಅತ್ಯಂತ ಪ್ರಮಾಣವೆನಿಸ್ತದ. ನಮ್ಮಪ್ಪ ನೋಡು ನಮ್ಮ ಮನ್ಯಾಗ ಹಿಂಗ್ ಸಂಪ್ರದಾಯ ಅದ ಅಂತ ಹೇಳಿದ್ರೆ ನಮಗ್ ಪ್ರಮಾಣದು, ಉಳಿದವ್ರು ಯಾರು ಹೇಳಿದ್ರು ಕೇಳಂಗಿಲ್ಲ ನಾವು. ಅಂದ ಮೇಲೆ ಬ್ರಹ್ಮದೇವರು ಆಪ್ತರು ನಮಗೆ ಅಂತ ತಿಳಿಸಬೇಕಾಗಿದ್ದರೆ ಅವರಲ್ಲಿರುವಂತಹ ಗುಣಗಳನ್ನ ಹೇಳಬೇಕು. ಅದಕ್ಕೆ ಅವರು ಜಗಜ್ಜನಕರು, ಜಗದ್ರಕ್ಷಕರು, ಭಗವಂತನ ಸುಪುತ್ರರು, ಈ ಮೂರು ಗುಣಗಳು ಅವರು ನಮಗೆ ಆಪ್ತರು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಸರಿ ಆಯ್ತಾ? ಓಕೆ, ರೈಟ್. ಎರಡನೇದ್ದು, ಎಂತಹ ವಿದ್ಯೆಯನ್ನು ಹೇಳಿಕೊಟ್ರು ಅಂದ್ರೆ ಸರ್ವೋತ್ತಮವಾದ, ಸರ್ವೋತ್ಕೃಷ್ಟವಾದ, ಸರ್ವೋಚ್ಚವಾದ ವಿದ್ಯೆಯನ್ನು ಹೇಳಿಕೊಟ್ರು. ಯಾಕೆ? ಎಲ್ಲ ವಿದ್ಯೆಗಳ ಅಧ್ಯಯನದ ಸಾರ್ಥಕತೆ ಯಾವುದನ್ನ ತಿಳಿದಾಗ ಬರ್ತದೋ ಅದನ್ನ. ಇಡೀ ಜನ್ಮಪೂರ್ತಿ ಸಂಗೀತ ಬಂದಿರ್ಲಿ ನಿನಗೆ, ಬೇಕಾದ ಹಾಡಿರ್ ನೀನು, ಬೇಡ ಅಂದಿಲ್ಲ. ಆದರೆ ಭಗವಂತನಿಗಾಗಿ ಅದಾಗಿರ್ಲಿಲ್ಲ ಅಂದ್ರೆ ಆ ಹಾಡುಗಳೆಲ್ಲವೂ ಏನ್ ಪ್ರಯೋಜನ ಬಂತು? ಯಾರೋ ಒಬ್ಬ ಸಂಗೀತ ಆಸ್ಥಾನ ವಿದ್ವಾಂಸರಿದ್ರಂತೆ. ಆಸ್ಥಾನ ವಿದ್ವಾಂಸರು ಭಾರಿ ಹಾಡ್ತಿದ್ರಂತೆ, ಹೆಸರು ನೆನಪಿಲ್ಲ, ಅರ್ಥ ಆಯ್ತು, ಬಹಳ ದಿವಸ ಆಯ್ತು ಓದಿದ್ದು. ಭಾರಿ ಹಾಡ್ತಿದ್ರಂತೆ. ಭಾರಿ ಹಾಡ್ತಿದ್ದಾಗ ಅವ ಆಸ್ಥಾನ ವಿದ್ವಾಂಸ ಇದರಿಂದ ಅವ ರಾಜ ಕೇಳಿದಂತ, ಎಷ್ಟು ಚಂದ ಹಾಡ್ತೀಯೋ ನೀನು, ನಿಮ್ ಗುರು ಯಾರು? ಇಲ್ರಿ ಇದ ಊರಾಗಿಂತ ಅಲ್ಲಿ ಮನ್ಯಾಗಿದ್ದಾರೆ, ಭಾರಿ ಹಾಡ್ತಾರ ನಮ್ ಗುರುಗಳು. ಒಮ್ಮೆ ನಮ್ ಆಸ್ಥಾನ ಕರ್ಕೊಂಬಂದ್ ಹಾಡ್ಸು ಅಂದ್ರಂತ. ಅದಕ್ಕೆ ಹೇಳಿದಂತ ರಾಜರ ತಪ್ಪು ತಿಳ್ಕೊಬೇಡ್ರಿ, ನನ್ನ ಹಂಗಲ್ಲ ನಮ್ ಗುರುಗಳು. ಮತ್ತೇನ್ ನಿಮ್ ಹಂಗಲ್ ನಿಮ್ ಗುರುಗಳು ಅಂದ್ರೆ ಅವ್ರು ಸಭಾಗ್ಯವಾಗಿ ಬಂದ್ ಹಾಡಿ ನಮ್ಮನ್ನ ರಂಜನಾ ಮಾಡೋರು ಅಲ್ಲ ಅವರು. ಅವರಿಗೆ ಯಾವಾಗ ಖಯಾಲಿ ಬರ್ತದೆ ಅವಾಗ ಹಾಡ್ತಾರ, ನಿಮಗ್ ಬೇಕಂದ್ರೆ ಅವ್ರ ಮನೆ ಮುಂದೆ ಹೋಗಿ ಕೂತ್ ಕೇಳ್ಬೇಕು ಅಂತ. ಅವ್ರು ರಾಜಗಂಧ ಏನು ನಮ್ಮೂರಾಗಿದ್ದ ನಮ್ಮ ಇದೊಳಗಿದ್ದ ಹಿಂಗ ಅವೆಲ್ಲ ಇಲ್ರಿ ಸರ್, ನೀವು ಬೇಕು ಅಂದ್ರೆ ಹೋಗಿ ಕೇಳ್ಬೇಕು ಅಂತ. ಸರಿ ಆತು ಅಂತ ಹೇಳಿದಂತ ಹೋಗಿ ಕೂತ್ಕೊಂಡ್ರಿ. 3 ದಿವಸ ಅವ್ರ ಮನೆ ಬಾಗಿಲು ಮುಂದೆ ಕೂತಾನ್ರಿ, ಹಾಡ್ಲಿಲ್ರಿ ಅವ. 4ನೇ ದಿವಸ ಹಾಡ್ಲಿಕ್ಕೆ ಶುರು ಮಾಡಿದ್ನಂತ. ಯಾಕೆ ಹಾಡಿದ ಅಂದ್ರೆ ಅವತ್ತು ಎದೆ ತುಂಬಿ ಬಂದು ನಾನು ಭಗವಂತನನ್ನ ಕುರಿತು ಹಾಡಬೇಕು ಅನ್ಸಿದ್ದಕ್ಕೆ ಅವ ಹಾಡಿದಾಗ ಹೊರಗೆ ಕೂತ ರಾಜ ಕೇಳಿ ಮೈಮರ್ತು ಹೇಳಿದ್ನಂತೆ, ಇಂತಹ ಹಾಡು ಹಿಂಗೆ ಹಾಡಬೇಕೆ ಹೊರತಾಗಿ ಆಸ್ಥಾನಗಳಲ್ಲಿ ಹಾಡಬಾರದು ಅಂತ ಹೇಳಿದಂತೆ. ಆದ್ದರಿಂದ ಹಾಡಿದರೆ ಎನ್ನ ಒಡೆಯನಿಗೆ ಹಾಡುವೆ. ಏನ್ ಆಶ್ಚರ್ಯ, ಎಲ್ಲಾ ವಿದ್ಯೆಯನ್ನು ಕಲ್ತಿದ್ದೇವೆ, ಭಗವಂತನನ್ನ ತಿಳಿದಿದ್ದಿಲ್ಲ ಅಂದ್ರೆ ಏನ್ ಪ್ರಯೋಜನ ಬಂತು ಅಂತ. ಸ ಬ್ರಹ್ಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ. ಬ್ರಹ್ಮದೇವರ ಹಿರಿಯ ಮಗನಿಗೆ ಪಾಠ ಹೇಳಿದರು. ಯಾರವರು? ಅಥರ್ವ ಋಷಿಗಳು ಅಂತ. ಪ್ರಶ್ನೆ ಬಂದೇ ಬಿಡ್ತು. ಶ್ರೀಮದಾಚಾರ್ಯ ಬಂದ್ರು, ಏನಪ್ಪಿ ಅರ್ಥ ಆತೇನೋ ಅಂದ್ರು. ಇಲ್ರಿ ಸರ ಅರ್ಥ ಆಗಿಲ್ಲ ಅಂತ. ಅಲ್ಲೋ ಬ್ರಹ್ಮದೇವ್ರ ಹಿರಿಯ ಮಗ ಅಂತ ಬರ್ದಾರ, ಒಂದ್ ಸ್ವಲ್ಪ ಬೇಕಾದ ಲಕ್ಷ ನಿನಗ ಅಂತ ಕೇಳಿದ್ರು ಅವರು. ಬ್ರಹ್ಮದೇವ್ರ ಹಿರಿಯ ಮಗ ಯಾರು? ಒಂದ ರುದ್ರದೇವರು, ಇಲ್ಲ ಸನಕಾದಿಗಳು. ಯಾಕಂದ್ರ ಭಾಗವತದೊಳಗ ಬೇರೆ ಪುರಾಣದಾಗ ಏನ್ ಬಂದದ ಅಂತಂದ್ರ ಚತುರ್ಮುಖ ಬ್ರಹ್ಮನಿಂದ ಮೊದಲು ಜನಿಸಿದವರು ಸನಕಾದಿಗಳು, ಆಮೇಲೆ ರುದ್ರದೇವರು, ಅಥವಾ ರುದ್ರದೇವರು ಆಮೇಲೆ ಸನಕಾದಿಗಳು ಅಂತ ಬಂದದ. ಯಾರನ್ನಾದ್ರೂ ಒಬ್ಬರನ್ನ ಹೇಳ್ಬೇಕು, ಅವ್ರನ್ನ ಬಿಟ್ಟು ಅಥರ್ವ ಋಷಿಗಳನ್ನ ಹಿರಿಯ ಮಗನ್ನ ಎಲ್ಲಿಂದ ತಂದೆಪಾ ಏನಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯ ಎಷ್ಟು ಚಂದದ ನೋಡ್ರಿ, ತಗೊಳ್ರಿ ತೆಳಗಿನ ಭಾಷ್ಯ ತಗೊಳ್ರಿ. ಮನೋ ವೈವಸ್ವತಸ್ಯಾದೌ ಅಥರ್ವ ಬ್ರಹ್ಮಣೋ ಜನಿ ಮಿತ್ರಶ್ಚ ವರುಣಶ್ಚಾತೋ ಪ್रहेತಿರ್ಹೇತಿರೇವ ಚ ಬ್ರಹ್ಮಣಃ ಪ್ರಥಮೇ ಕಲ್ಪೆ ಶಿವಃ ಪ್ರಥಮಜಸ್ತುತಃ ಸರಕಾದ್ಯಾಸ್ತು ವಾರಾಹೇ ಬ್ರಹ್ಮ ವಿಷ್ಣು ಸುತೋ ಗ್ರಜಃ. ಏನಂತಾರ? ಬ್ರಹ್ಮದೇವರು ಪ್ರತಿ ಮನ್ವಂತರಗಳಲ್ಲೂ
ಪ್ರತಿ ಕಲ್ಪದಲ್ಲೂ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ, ಮಕ್ಕಳನ್ನು ಹಡಿತಾರೆ. ಆಯಾ ಕಲ್ಪದಲ್ಲಿ ಜ್ಯೇಷ್ಠ ಪುತ್ರರು ಬೇರೆ ಇರ್ತಾರೆ, ಎಲ್ಲಾ ಕಲ್ಪಗಳಲ್ಲೂ ಅದೇ ಜ್ಯೇಷ್ಠ ಪುತ್ರರು ಇರುವುದಿಲ್ಲ. ಎಷ್ಟು ಕ್ಲಾರಿಟಿ ಆಚಾರ್ಯರಿಗೆ ಅಂದ್ರೆ ಸಿಂಪಲ್. ಮೊದಲನೇದಂತಾರ, ಈಗ ನಾವೇನು ಅಥರ್ವ ಋಷಿಗಳು ಬ್ರಹ್ಮದೇವರ ಹಿರಿಯ ಕುಮಾರ ಅಂತಂತ ಇದ್ದೀವಿ. ಇದು ವೈವಸ್ವತ ಮನ್ವಂತರದಲ್ಲಿ. ನಾನು ಹೇಳ್ತೀನಿ, ಆವಾಗ ಬರ್ಕೊಳ್ರಿ, ಅಲ್ಲಿವರೆಗೆ ಬರ್ಕೊಳಿಕ್ ಹೋಗ್ಬೇಡ್ರಿ. ಏನು ಅಂತ ಕೇಳಿದ್ರೆ, ವೈವಸ್ವತ ಮನ್ವಂತರದಲ್ಲಿ ಅಥರ್ವ ಋಷಿಗಳು ಅಲ್ರಿ. ಮತ್ತ ಇವ್ರು ಹೇಳ್ಯಾರಲ್ಲ, ಮತ್ತ ಅವ್ರು ಯಾರವರು? ರುದ್ರದೇವರು ಅಂತಿದ್ದಾರಲ್ಲ. ಅಂದ್ರೆ ಅವರು ಪಾದ್ಮಕಲ್ಪದ ಸೃಷ್ಟಿಯಲ್ಲಿ ಹಿರಿಯ ಮಗ. ಮತ್ ಸನಕಾದಿಗಳು ಅಂತದಲ್ಲ ಅಂದ್ರೆ ವಾರಾಹ ಕಲ್ಪದಲ್ಲಿ ಹಿರಿಯ ಮಗ. ಹಾಗಾದ್ರೆ ಹೀಗ್ ಬರ್ಕೊಳ್ರಿ. ಏನು ಅಂದ್ರೆ, ಬ್ರಹ್ಮದೇವರು ಪರಮಾತ್ಮನಿಗೆ ಎಲ್ಲಾ ಕಲ್ಪದಲ್ಲೂ ಹಿರಿಯ ಮಗ. ಬ್ರಹ್ಮದೇವರಿಗೆ ಪಾದ್ಮಕಲ್ಪದಲ್ಲಿ ಶಿವನು ಹಿರಿಯ ಮಗ. ಮತ್ತೆ ಬ್ರಹ್ಮದೇವರಿಗೆ ವಾರಾಹ ಕಲ್ಪದಲ್ಲಿ ಸನಕಾದಿಗಳು ಹಿರಿಯ ಪುತ್ರರು. ಮೂರನೇದ್ದು ವೈವಸ್ವತ ಮನ್ವಂತರದಲ್ಲಿ ಮೊದಲಿಗೆ ಅಥರ್ವ ಋಷಿಗಳು ಹಿರಿಯ ಮಗನಾಗಿ ಹುಟ್ಟಿದರು. ಹಿಂಗಾಗಿ ಎಲ್ಲರೂ ಹಿರಿಯ ಮಕ್ಕಳೇ. ಭಗವಂತನಿಗೆ ಚತುರ್ಮುಖ ಬ್ರಹ್ಮದೇವರು ಸರ್ವಕಲ್ಪಗಳಲ್ಲೂ ಹಿರಿಯ ಪುತ್ರ. ಆ ಬ್ರಹ್ಮದೇವರಿಗೆ ಪಾದ್ಮಕಲ್ಪದಲ್ಲಿ ರುದ್ರದೇವರು ಹಿರಿಯ ಮಗ, ವಾರಾಹ ಕಲ್ಪದಲ್ಲಿ ಸನಕಾದಿಗಳು ಹಿರಿಯ ಮಗ, ವೈವಸ್ವತ ಮನ್ವಂತರದಲ್ಲಿ ಅಥರ್ವರು ಹಿರಿಯ ಮಕ್ಕಳು, ಅಥರ್ವ ಋಷಿಗಳು ಹಿರಿಯ ಮಕ್ಕಳು. ಈಗ ಭಾಷ್ಯ ಓದ್ಬಿಡ್ರಿ. ಮನೋಹೋ ವೈವಸ್ವತಸ್ಯ ಮನೋಹೋ. ವೈವಸ್ವತ ಮನ್ವಂತರದಲ್ಲಿ ಆದವು ಮೊದಲಿಗೆ ಅಥರ್ವ ಋಷಿಗಳು ಬ್ರಾಹ್ಮಣ ಅಜನಿ, ಬ್ರಹ್ಮದೇವರಿಂದ ಹುಟ್ಟಿದರು. ಅದು ಅಳ್ಳ ಹಾಕಿ ಜನಿ ಬರ್ದಾರ, ಅಜನಿ ಅಂತ ಅರ್ಥ, ಅದಕ್ಕೆ ಹುಟ್ಟಿದರು ಅಂತ ಅರ್ಥ. ಅವ್ರು ಆದ ಮೇಲೆ, ಅಥರ್ವ ಋಷಿಗಳು ಹುಟ್ಟಿದ ಮೇಲೆ ಮಿತ್ರಶ್ಚ ವರುಣಶ್ಚ ಅಥೋ ಪ್ರಹೇತಿರ್ ಹೇತಿರೇವಚ. ನೋಡ್ರಿ, ವರುಣದೇವರು, ಮಿತ್ರ, ಪ್ರಹೇತಿ, ಹೇತಿ ಅನ್ನೋರು ಕೂಡ ಸಾಲಾಗಿ ಇವರಾದ್ಮೇಲೆ ಹುಟ್ಟ್ಯಾರ. ಅಂದ್ರೆ ಅಥರ್ವ ಋಷಿಗಳಾದ್ಮೇಲೆ ಮಿತ್ರ ಆದ್ಮೇಲೆ ವರುಣ ಆದ್ಮೇಲೆ ಪ್ರಹೇತಿ ಆದ್ಮೇಲೆ ಹೇತಿ. ಇವರಿಷ್ಟೂರು ಚತುರ್ಮುಖ ಬ್ರಹ್ಮದೇವರಿಗೆ ವೈವಸ್ವತ ಮನ್ವಂತರದಲ್ಲಿ ಮತ್ತೊಂದು ಬಾರಿ ಮಕ್ಕಳಾಗಿದ್ದಾರೆ. ಸರಿ ಹೋತಾ? ಬ್ರಹ್ಮಣ ಪ್ರಥಮ ಕಲ್ಪ ಅಂದ್ರೆ ಪದ್ಮಕಲ್ಪದಲ್ಲಿ ಶಿವ ಪ್ರಥಮಜಸ್ಸುತಃ, ರುದ್ರದೇವರು ಮೊದಲನೇ ಮಕ್ಕಳು. ಸನಕಾದ್ಯಾಸ್ತು ವಾರಾಹೇ, ಸನಕಾದ ಋಷಿಗಳಿದ್ದಾರಲ್ಲ ಅವರು ವಾರಾಹ ಕಲ್ಪದಲ್ಲಿ. ಇನ್ನ ಬ್ರಹ್ಮದೇವರು ವಿಷ್ಣೋಹೋ ಸ್ವತಃ ಅಗ್ರಜ, ಬ್ರಹ್ಮದೇವರು ಸದಾ ಭಗವಂತನಿಗೆ ಅಗ್ರಪುತ್ರರಾಗಿದ್ದಾರೆ. ಮುಗಿದೋತು. ಇತಿ ಬ್ರಹ್ಮಾಂಡೆ. ಪುರಾಣದಲ್ಲಿ ಹೇಳಿದ ಮೇಲೆ ಮುಂದೆ ಎರಡನೇ ಮಂತ್ರ ಪ್ರಾರಂಭ ಆಯ್ತು. ಈಗ ಪರಂಪರೆ ಶುರುವಾಯಿತು. ಹೌದು, ಈ ಅಥರ್ವಣೋಪನಿಷತ್ತನ್ನು ಬ್ರಹ್ಮದೇವರು ತಮ್ಮ ಹಿರಿಯ ಮಗನಾದ ಅಥರ್ವನಿಗೆ ಕೊಟ್ರು, ಅಥರ್ವ ಋಷಿ ಕೊಟ್ರು. ಅವ್ರು ಯಾರಿಗೆ ಹೇಳಿದರು? ಅಥರ್ವಣೀಯಾಂ ಪ್ರವದೇತ ಬ್ರಹ್ಮ ಅಥರ್ವ ತಾಂ ಪುರೋವಾಚ ಅಂಗಿರೆ ಬ್ರಹ್ಮ ವಿದ್ಯಾಂ ಯಾಂ ಬ್ರಹ್ಮ ಯಾಂ ಅಥರ್ವಣೇ ಪ್ರವದೇತ. ಯಾವ ಬ್ರಹ್ಮವಿದ್ಯೆಯನ್ನು ಚತುರ್ಮುಖರು ತಮ್ಮ ಹಿರಿಯ ಮಗನಿಗೆ ಹೇಳಿದರೋ ಅದನ್ನು ಅಥರ್ವ ಅವರು ಅಂಗಿರೆ ಪ್ರೋವಾಚ, ಅಂಗಿರಸ ಋಷಿಗಳಿಗೆ ಹೇಳಿದರು. ಮತ್ತ ಸಹ ಅಂಗಿರಸರು ಭರದ್ವಾಜಾಯ ಸತ್ಯವಾಹಾಯ ಪ್ರಾಹ, ಭರದ್ವಾಜನ ಕುಮಾರನಾದ ಸತ್ಯವಹನಿಗೆ ಹೇಳಿದ್ದಾರೆ. ಮತ್ತ ಭರದ್ವಾಜ ಅಂಗಿರಸ ಋಷಿಗಳಿಗೆ ಹೇಳಿದ್ದಾನೆ. ಹಿಂಗ್ ಬರ್ಕೊಳ್ರಿ ಕ್ರಮವನ್ನು. ಉಪನಿಷತ್ತಿನ ಪರಂಪರಾ ಅಂತ ಟೈಟಲ್ ಬರ್ಕೋಬೇಕು. ಉಪನಿಷತ್ತಿನ ಪರಂಪರಾ ಅಂತ ಬರ್ಕೋಬೇಕು. ಏನು ಮೊದಲನೇದ್ದು ಪರಮಾತ್ಮ. ಯಾಕಂದ್ರೆ ನಾವ ಎಲ್ಲ ಕಡೆ ಬರ್ತಾನ್ರಿ, ನಾವು ಬೀಳಿಗೆ ಬರುದಿಲ್ರಿ. ಪರಮಾತ್ಮನಿಂದ ಬ್ರಹ್ಮನಿಂದ ಅಥರ್ವರು, ಅಥರ್ವರಿಂದ ಅಂಗಿರ ಋಷಿಗಳು. ಅಂಗಿರ ಅನ್ಬೋದು, ಅವ್ರಿಗೆ ಎಷ್ಟು ಚಂದ ಹೆಸರದ ನೋಡ್ರಿ, ಅಂಗಿರ ಅಂತ ಹೇಳಿ. ಅಂದ್ರೆ ಏನು ಅಂತ ಹೇಳ್ತೀನಿ ಅದನ್ನ. ಅಂಗಿರ ಅಂತ ಅನ್ನೋದಕ್ಕ ಸತ್ಯಪ್ರಿಯ ತೀರ್ಥ ಶ್ರೀಪಾದರು ವ್ಯಾಖ್ಯಾನ ಮಾಡ್ತಾರ. ವಾಸುದೇವ ಸಹಸ್ರನಾಮದಲ್ಲಿ ವೇದವ್ಯಾಸ ದೇವರಿಗೆ ಒಂದು ಹೆಸರದ ಅಂತ. ಏನ್ ಹೆಸರದ ಅಂದ್ರ
ಅಹಾ ಅಂತ ಹೆಸರಂತ ವೇದವ್ಯಾಸ ದೇವರಿಗೆ. ಅದಕ್ಕ ಅಂ ವೇದವ್ಯಾಸ ದೇವರನ್ನು ಗಿರತೀತಿ ಅಂಗಿರಹ, ಯಾವಾಗ್ಲೂ ವೇದವ್ಯಾಸ ದೇವರ ಮಂತ್ರವನ್ನ ವೇದವ್ಯಾಸ ದೇವರ ಜಪ ಮಾಡ್ತಿದ್ರಾದ್ದರಿಂದ ಅವರಿಗೆ ಅಂಗಿರ ಅಂತ ಹೆಸರು ಅಂತ ತಿಳಿಸಿಕೊಟ್ಟಿದ್ದಾರೆ. ವ್ಯಾಸರೂಪವನ್ನ ವಿಶೇಷ ಉಪಾಸನೆ ಮಾಡಿದವರು ಅಂಗಿರರು ಅಂತ ಹೇಳ್ಯಾರ. ಅಂ ಗಿರತೀತಿ ಅಂಗಿರಹ, ಗೃಣತೀತಿ ಅಂತ ಹೇಳ್ಯಾರ. ಇರ್ಲಿ, ಗೊತ್ತಾಯ್ತಿಲ್ಲ ಅಂತ ಹೇಳಿ. ಅದಕ್ಕೆ ಅಂಗಿರ. ಆ ಅಂಗಿರ ಮಹರ್ಷಿಗಳು ಏನ್ ಮಾಡಿದ್ರು ಅಂದ್ರೆ ಸತ್ಯವಹ ಎನ್ನುವನಿಗೆ ಹೇಳಿದ್ದಾರೆ. ಭರದ್ವಾಜನ ಮಕ್ಕಳವರು ಸತ್ಯವಹ ಅಂತ ತಿಳಿದುಕೊಂಡು ಅವರಿಗೆ ಹೇಳ್ಯಾರ. ಆ ಸತ್ಯವಹನು ಅಂಗಿರಸ ಋಷಿಗಳಿಗೆ ಹೇಳಿದ್ದಾರೆ. ಮ್ಯಾಲ್ ಬಂದವರು ಅಂಗಿರಾ ಋಷಿಗಳು, ಕೆಳಗೆ ಬಂದವರು ಅಂಗಿರಸ ಋಷಿಗಳು. ಗೊತ್ತಾಯ್ತಾ ಅಂಗಿರಸ ಅಂತ ಹೇಳಿ? ಅಂಗಿರಸ ಅಂತ ಒಂದು ಮುಖ್ಯ ಪ್ರಾಣದೇವರ ಹೆಸರು ಐತರೇಯ ಉಪನಿಷತ್ತಲ್ಲಿ ಬರ್ತದ, ಅಂಗಾನಾಂ ರಸಃ ಅಂತ ಹೇಳಿ. ಇರ್ಲಿ, ಅಂಗಿರಸ ಅಂತ ಹೇಳಿದ್ರು. ಈ ಅಂಗಿರಸ ಋಷಿಗಳು ಕೊನೆಗೆ ಈಗ ಮುಂದೆ ಹೋಗ್ತದ ಶೌನಕರಿಗೆ ಉಪದೇಶ ಮಾಡಿದ್ರು. ಮುಗೀತು, ಇಲ್ಲಿಗೆ ಪರಂಪರೆ ಮುಕ್ತಾಯವಾಯ್ತು. ಈಗ ಹಾಗಾಗಿ ಶೌನಕರು ಬರೀ ಭಾಗವತ್ ಕೇಳಿ ಅಂತ ತಿಳ್ಕೊಂಡಿದ್ವಿ. ಅಲ್ರಿ, ಶೌನಕರು ಬರೀ ಭಾಗವತ್ ಕೇಳಿದ್ರಿ, ಉಪನಿಷತ್ತು ಕೇಳ್ಯಾರ. ಆಯ್ತಾ? ಈಗ ಮುಗೀತು, ಎರಡನೇ ಮಂತ್ರ ಮುಗೀತು. ಓದ್ತೀನೊಂದ್ಸಲ ನೋಡ್ಕೊಳ್ರಿ. ಅಥರ್ವಣಿ ಯಾಂ ಪ್ರವದೇತ ಬ್ರಹ್ಮ, ಅಥರ್ವ ಋಷಿಗಳಿಗೆ ಯಾವುದನ್ನ ಬ್ರಹ್ಮದೇವರು ಹೇಳಿದ್ರು. ಅಥರ್ವ, ಆ ಅಥರ್ವ ಋಷಿಗಳು ತಾಮದನ್ನು ಪುರಾ ಹಿಂದಕ್ಕೆ ಉವಾಚ ಹೇಳಿದ್ರು. ಅಂಗಿರೇ ಬ್ರಹ್ಮವಿದ್ಯಾಂ, ಅಂಗಿರ ಋಷಿಗಳಿಗೆ ಬ್ರಹ್ಮವಿದ್ಯೆಯನ್ನು ಹೇಳಿದರು. ಸಹ ಆ ಅಂಗಿರರು ಭಾರದ್ವಾಜಾಯ ಸತ್ಯವಹಾಯ, ಭರದ್ವಾಜ ಋಷಿಗಳ ಮಕ್ಕಳಾದ ಸತ್ಯವಹನಿಗೆ ಪ್ರಾಹ ಹೇಳಿದರು. ಭಾರದ್ವಾಜ, ಆ ಭಾರದ್ವಾಜರು ಅಂದ್ರೆ ಸತ್ಯವಹರು ಅಂಗಿರಸೇ, ಅಂಗಿರಸರಿಗೆ ಹೇಳಿದ್ರು ಪರಾವರಾಮ್, ಉತ್ತಮವಾದ ವಿದ್ಯೆಯನ್ನು ಹೇಳಿದರು. ಇನ್ನು ಮೂರನೇ ಮಂತ್ರ, ಪರಾವರ ಅಂತನ್ನೋ ಶಬ್ದಕ್ಕ ಬ್ರಹ್ಮವಿದ್ಯೆ ಅಂತ ಅರ್ಥ, ಸರಿನಾ? ಮುಂದ ಶೌನಕೋ ಹವೈ, ಈಗ ಶೌನಕರು ಬಂದ್ರು, ಆ ಪರಂಪರೆಯ ಕೊನೆ ಋಷಿಗಳು. ಶೌನಕೋ ಹವೈ ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನಃ ಬಪ್ರಚ್ಛ. ಎಷ್ಟು ಚಂದ್ರಿ, ಪ್ರತಿ ಆ ಹಿಂದಿನ ಇವುಗಳೇ ಬಹಳ ಚಂದ. ಒಂದು ವಿದ್ಯಾ ಕಲಿಬೇಕು. ನಿಜವಾಗಿ ಶೌನಕರೇ ದೊಡ್ಡ ಕುಲಪತಿಗಳ್ರಿ ಅವರು. ಶೌನಕರು ಕುಲಪತಿಗಳು. ಕುಲಪತಿಗಳು ಅಂದ್ರೆ ಒಂದು ಯೂನಿವರ್ಸಿಟಿ ನಡೆಸ್ತಾರ್ರಿ ಅವರು. ಕುಲಪತಿಗಳು ಅಂತ ಯಾರಿಗೆ ಕರಿಬೇಕ್ರಿ? ಯೂನಿವರ್ಸಿಟಿ ನಡೆಸಬೇಕು. ಎಷ್ಟು ಸ್ಟೂಡೆಂಟ್ಸ್ ಇದ್ರು ಅಂದ್ರೆ 10,000 ಸ್ಟೂಡೆಂಟ್ಸ್, 10,000 ವಿದ್ಯಾರ್ಥಿಗಳನ್ನ ಪೋಷಣೆ ಮಾಡ್ತಿದ್ರು ಅವರು. ಪಾಠ ಹೇಳಿ ಅನ್ನ ವಸತಿ ವಿದ್ಯಾ ಮೂರೂ ಕೊಟ್ಟು ಅವ್ರನ್ನ ಬೆಳೆಸಿ ತಯಾರು ಮಾಡಿ ದೇಶದ ಮೂಲೆ ಮೂಲೆಗಳಿಗೆ ಕಳಿಸ್ಬೇಕಂತೆ. ಅಂಥ ಶೌನಕರು ತಾವೊಂದು ವಿದ್ಯೆಯನ್ನ ಕಲಿಬೇಕು ಅನ್ನೋದಕ್ಕೆ ಅಂಗಿರಸ ಋಷಿಗಳ ಕಡೆಗೆ ವಿಧಿವದ್ ಉಪಸನ್ನ, ಒಬ್ಬ ಗುರುಗಳ ಕಡೆಗೆ ಹೆಂಗ್ ಬರಬೇಕು ಹಂಗ ಬಂದು ಸೇವಾ ಮಾಡಿ ಪ್ರಶ್ನೆ ಕೇಳಿದ್ರು. ವಿಧಿವದ್ ಉಪಸನ್ನ, ವಿದ್ಯುಕ್ತವಾಗಿ. ಉಪಸತ್ತಿ ಅಂದ್ರೆ ಗುರು ಸೇವಾ. ಬಂದು ಗುರುಗಳ ಸೇವಾ ಮಾಡಿ ಆಮೇಲೆ ಕೈ ಜೋಡಿಸಿಕೊಂಡು ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಸರಿ ಆಯ್ತಾ? ಅರ್ಥ ಆಯ್ತೇನೆ ಅಂತ ಹೇಳಿದ್ದು? ನೋಡ್ರಿ, ಶೌನಕೋ ಹವೈ ಮಹಾಶಾಲಃ. ಏನೋ ಮಹಾಶಾಲ ಅಂತಾರ ಅಂದ್ರೆ ಸಣ್ಣ ಶಾಲಿ ದೊಡ್ಡ ಶಾಲೆ ಅಂತ ಹಿಂಗಿದ್ದು ಅಂತ ಅರ್ಥ. ಏನ್ ಮಹಾಶಾಲ ಅಂದ್ರ ಅದಕ್ಕೆ ರಾಯರ ಬರೀತಾರ, ಪ್ರತ್ಯಬ್ಧ ಯಜ್ಞಕೃತ್ ಮಹಾಶಾಲ ಸಪ್ರಕೀರ್ತಿತ ಅಂತ. ಪ್ರತಿ ವರ್ಷದಲ್ಲೂ ಒಂದು ಮಹಾಯಜ್ಞ ಕಂಪಲ್ಸರಿ ಮಾಡ್ಲೇಬೇಕು. ಅಯ್ಯೋ 4 ವರ್ಷ ಆತ್ರಿ ಮನ್ಯಾಗ ಒಂದೂ ಹೋಮ ಆಗಿಲ್ಲ ಅಂತ ನಾವ್ ಅಂತಿರ್ತೀವಲ್ಲ, ಹಂಗಲ್ಲ. ಪ್ರತಿ ವರ್ಷ ಪ್ರತ್ಯಬ್ಧ ಯಜ್ಞಕೃತ್ ಸ ಮಹಾಶಾಲ ಪ್ರಕೀರ್ತಿತ. ಪ್ರತಿ ವರ್ಷ ತಪ್ಪದೇ ಒಂದು ಮಹಾಯಾಗವನ್ನ ಮಾಡಿದರೆ ಅವರನ್ನು ಮಹಾಶಾಲ ಅಂತ ಕರೀತಾರ. ಬರ್ದಿಟ್ಕೊಳ್ರಿ ಏನಂತ, ಪ್ರತಿ ವರ್ಷದಲ್ಲಿ ಮಹಾಯಜ್ಞಕರ್ತೃಗಳನ್ನು ಮಹಾಶಾಲರೆಂದು ಕರೆಯುತ್ತಾರೆ. ಶಾಲಾ ಅಂತ ಎದಕ್ಕೆ ಕರೆಯೋದು ಅಂದ್ರೆ ಒಂದು ಮಂಟಪ, ಯಜ್ಞ ಮಂಟಪ ಅದು ದೊಡ್ಡದು ಮಾಡ್ಬೇಕು, ಯಾಕಂದ್ರೆ ಅಷ್ಟು ಜನ ಬರ್ಬೇಕಲ್ಲ. ಮಹಾಶಾಲಾ ಅಂದ್ರೆ ಪ್ರತಿ ವರ್ಷ ದೊಡ್ಡ ಪೆಂಡಾಲ್ ಹಾಕಿ ಕಾರ್ಯಕ್ರಮ ಮಾಡ್ತಾರ ಅಂತ ಇರ್ತಾರಲ್ಲ, ಹಂಗ ದೊಡ್ಡ ಪೆಂಡಾಲ್ ಹಾಕಿ ಮಾಡೋದಕ್ಕೆ ಮಹಾಶಾಲಾ ಅಂತ ಕರೀತಾರ. ಆ ದೊಡ್ಡ ಪೆಂಡಾಲ್ ಯಾಕೆ ಹಾಕ್ತಿದ್ರು ಅಂದ್ರೆ ಹೋಮ ಮಾಡ್ಲಿಕ್ಕೆ ಹಾಕ್ತಿದ್ರು. ಅದಕ್ಕೆ ಮಹಾಶಾಲಾ ಅಂದ್ರೆ ಪ್ರತಿ ವರ್ಷವೂ ತಪ್ಪದೆ ದೊಡ್ಡ ಯಜ್ಞವನ್ನ ಮಾಡ್ತಿದ್ದ ಅಂತ ಹಂಗ ಅರ್ಥ ಬರೋದು. ಸರಿ ಆಯ್ತಾ? ಅವರ ಹತ್ರ ಸೇವೆ ಮಾಡಿ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಸ್ವಾಮಿ, ಯಾವುದನ್ನ ತಿಳಿದರೆ ಸರ್ವವಿಧಂ ವಿಜ್ಞಾತಂ ಭವತಿ, ಎಲ್ಲವೂ ತಿಳಿದಂತೆ ಆಗುತ್ತದೆಯೋ ಅದನ್ನ ಹೇಳ್ರಿ. ಆಗಲೇ ಹೇಳಿದ್ನಲ್ಲ, ಉಳಿದೆಲ್ಲ ಓದಿದ್ದೀವಿ, ಭಗವಂತನ್ ತಿಳ್ಕೊಂಡಿಲ್ಲ, ಅದೆಲ್ಲ ವ್ಯರ್ಥ. ಅದೇ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಬಂದು. ಏನ್ ಪ್ರಶ್ನೆ ಕೇಳಿದ್ರು ಅಂದ್ರೆ, ಭಗವಹ ಅನ್ನೋ ಶಬ್ದಕ್ಕೆ ಭಗವಾನ್ ಅಂತ ಅರ್ಥ. ಅಂದ್ರೆ ಪೂಜ್ಯರೇ ನಾನು ವೇದವನ್ನ ಓದುವಾಗ ವೇದದಲ್ಲಿ ಬರುವಂತಹ ಎಲ್ಲ ಕರ್ಮಗಳ ಬಗ್ಗೆ ತಿಳಿದಿದ್ದೇನೆ.
ಎಲ್ಲಾ ದೇವತೆಗಳ ಬಗ್ಗೆ ತಿಳಿದಿದ್ದೇನೆ. ದೇವತೆಗಳು, ಕರ್ಮ, ವಿಧಿ, ನಿಷೇಧ ಪ್ರತಿಯೊಂದನ್ನು ತಿಳ್ಕೊಂಡಿದ್ದೇನೆ. ಆದ್ರೆ ನಾ ತಿಳ್ಕೊಂಡದ್ದು ಪೂರ್ಣ ಅಂತ ಅನಿಸ್ಕೊಳ್ತಾ ಇದೆ. ತಿಳ್ಕೊಂಡದ್ದು ಪೂರ್ಣ ಅನಿಸ್ಕೊಳ್ತಾ ಇದೆ. ಇದೆಲ್ಲ ಯಾವಾಗ ಪೂರ್ಣ ಅಂತ ಅನಿಸ್ತದೋ ಅಂಥದ್ದು ಏನದ ಅದನ್ನ ನನಗೆ ಹೇಳ್ರಿ. ಹೇಳ್ರಿ ನೋಡ, ಗೊತ್ತಾತಿಲ್ಲ? ಅದಕ್ಕೆ ಎಷ್ಟು ಚಂದ ಪ್ರಶ್ನೆ ಮಾಡ್ಯಾರ ಅಂದ್ರೆ, ನಾ ವೇದ ಓದಿಲ್ಲ ಅಂತಲ್ಲ, ಪಾಠ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ವೇದಗಳಲ್ಲಿ ಬರುವ ಇಂದ್ರ, ಚಂದ್ರ, ವರುಣ, ಯಮ, ಕುಬೇರ ಎಲ್ಲಾ ದೇವತೆಗಳನ್ನು ತಿಳ್ಕೊಂಡಿದ್ದೀನಿ. ಆ ಹೋಮ, ಈ ಹವನ, ಈ ಯಜ್ಞ, ಅದು ಎಲ್ಲ ತಿಳಿದಿದ್ದೇನೆ. ಆಮೇಲೆ ವಿಧಿ ನಿಷೇಧಗಳು, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಬಾರ್ದು, ಪ್ರತಿಯೊಂದು ಅಚ್ಚುಕಟ್ಟಾಗಿ ತಿಳಿದಿದ್ದೀನಿ. ಇದು ಎಲ್ಲವೂ ಯಾವುದು ಒಂದನ್ನ ತಿಳಿದ್ರೆ ಪೂರ್ಣವಾಗ್ತದೋ ಅದನ್ನ ನನಗೆ ಹೇಳ್ರಿ. ಯಾಕಂದ್ರೆ ನನಗಿನ್ನೂ ಪೂರ್ಣ ಆಗಿಲ್ಲ ಅಂತ ಅನಿಸ್ಲಿಕ್ಕತ್ತದ. ಮನ್ಯಾಗ ಎಲ್ಲ ಕಾರ್ಯಕ್ರಮ ಮಾಡಿದ್ರು, ನಡ್ರಿ ಏನ್ ತಿಳ್ಕೊಂಡ್ ಕಳಿಸ್ಬಿಟ್ರು. ಅಲ್ರಿ ಮತ್ತೆಲ್ಲಾ ಕಾರ್ಯಕ್ರಮ ಮಾಡ್ರಿ, ಊಟಕ್ಕೆ ಹಾಕಿಲ್ಲಲ್ಲ. ಯಾವುದು ಒಂದನ್ನ ಮಾಡಿದ್ರೆ ಕಾರ್ಯಕ್ರಮ ಪೂರ್ಣವಾಗ್ತದೋ ಅದು ಊಟ. ಅದಕ್ಕೆ ನಾವ್ ಯಾವಾಗ್ಲೂ ಪರಿಪೂರ್ಣರಿ. ನಮಗ್ ಬೇರೆದ್ ಬೇಕಾಗಿಲ್ಲ. ನಮಗ ಅಪರಿಪೂರ್ಣವಾದ ವಸ್ತುಗಳು ಒಂದೂ ಬೇಕಾಗಿಲ್ಲ. ನಾವು ಪರಿಪೂರ್ಣರು. ನಮಗೆ ಎಲ್ಲಿ ಪೂರ್ಣತಾ ಆಗ್ತದೆ ಅದನ್ನ ಪರಿಪರಿಯಾಗಿ ಕೇಳ್ಕೊತಿರ್ತೀವಿ. ಊಟ ಊಟ ಊಟ. ಯಾಕ? ಅದರಿಂದ ಪರಿಪೂರ್ಣತೆ ಇದೆ. ಹಿಂಗಾಗಿ ಏನು ಗೊತ್ತಾಯ್ತಾ? ಅದರಿಂದ ಅನ್ನ ತಿಂದ ಹೋಗ್ಬಿಟ್ಟ, ಅನ್ನಗತ ಪ್ರಾಣ ಅಂತ ಹೇಳ್ಬಿಟ್ಟು. ಸರಿ ನೋಡ್ರಿ. ಹಾಗಾಗಿ ಹೇ ಪೂಜ್ಯರೇ, ಮತ್ತ ಯಾರು ಅಂಗಿರಸರೇ, ನಾನು ಎಲ್ಲ ಅಧ್ಯಯನ ಮಾಡಿಕೊಂಡು ಬಂದಿದ್ದೇನೆ. ಯಾವುದನ್ನ ತಿಳಿದಾಗ ಇದೆಲ್ಲ ತಿಳಿದಿದ್ದು ಒಂದು ಸಾರ್ಥಕ, ಅದಕ್ಕೊಂದು ಅರ್ಥ ಬರ್ತದೆ, ಪರಿಪೂರ್ಣವಾಗ್ತದೆ, ಒಂದು ಧನ್ಯ ಭಾವ ಬರ್ತದೆ. ಅಡ್ಡಿಲ್ಪ. ಇದ್ರ ಸಲುವಾಗಿ ನಾ ಇಷ್ಟೆಲ್ಲ ಓದಿದ್ನ್ಯಾ, ಸಂತೋಷ ಅಂತ ಅನಿಸ್ತದೆ. ಇದ್ರ ಸಲುವಾಗಿ ನಾ ಇಷ್ಟೆಲ್ಲ ಓದಿದ್ನ್ಯಾ, ಸಂತೋಷ ಅಂತ ಅನಿಸ್ಬೇಕು. ಅದು ಯಾವುದು? ಅದು ಹೇಳ್ರಿ ನನಗೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವ್ರು ಶುರು ಮಾಡಿದ್ರಿ. ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಸ್ಮ ಯದ್ ಬ್ರಹ್ಮವಿದೋ ವದಂತಿ. ಬ್ರಹ್ಮವಿತ್, ಬ್ರಹ್ಮಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವರು ಅಂತಾರ, ನಿನ್ನ ಜೀವನದಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿದ್ಯಾ ಕಲಿಬೇಕು. ಎರಡನ್ನು ಅವಶ್ಯವಾಗಿ ಕಲಿಬೇಕು. ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿಧವಾದ ವಿದ್ಯೆಗಳನ್ನ ನೀನು ತಿಳಿಯಲೇಬೇಕು. ಸರಿ ಆಯ್ತಾ? ಏನಂತಾರ? ತಸ್ಮೈ ಸಹೋವಾಚ, ಅವರಿಗೆ ಹೇಳಿದರು, ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿದ್ಯೆಗಳನ್ನು ತಿಳ್ಕೊಳ್ಬೇಕು ಅಂತ. ಇತಿಹ ಸ್ಮ ಯದ್ ಬ್ರಹ್ಮವಿದೋ ವದಂತಿ, ಯತ್ ಬ್ರಹ್ಮವಿದ ಇತಿ ವದಂತಿ ಸ್ಮ. ಹಿಂಗ ನಮ್ಮ ಹಿರಿಯರು ಹೇಳ್ಕೋದ್ ಬರ್ತಿದ್ರು ಜ್ಞಾನಿಗಳು. ಏನಂತ? ಎರಡು ವಿಧವಾದ ವಿದ್ಯಾನಪ್ಪ, ಎರಡು ಕಲಿಬೇಕು. ಯಾವುದು ಎರಡು ಅಂತಂದ್ರೆ ಪರಾಚೈವ ಅಪರಾಚೈವ. ಬರ್ಕೊಂಡಿಟ್ಕೊಳ್ರಿ, ಪರವಿದ್ಯೆ ಹಾಗೂ ಅಪರವಿದ್ಯೆ. ಪರವಿದ್ಯೆ ಹಾಗೂ ಅಪರವಿದ್ಯೆ. ಇದರ ಬಗ್ಗೆ ಶ್ರೀಮನ್ಯಾಯಸುಧೆಯಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡುತ್ತಾರೆ. ಪ್ರಾರಂಭದಲ್ಲೇ ಬರ್ತದೆ ಪರವಿದ್ಯಾ ಅಂದ್ರೆ ಏನು. ಶ್ರೀಮದಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಅನುವ್ಯಾಖ್ಯಾನದಲ್ಲಿ ಚಕ್ರೇ ಶಾಸ್ತ್ರ ಮನೋತ್ತಮಂ ಅಂತ ತಿಳಿದುಕೊಂಡು ಪ್ರಾರಂಭ ಮಾಡುತ್ತಾರೆ. ಶ್ರೀಮದ ಟೀಕಾಕೃತ್ಪಾದರು ಸುಧೆಯಲ್ಲಿ ಬಹಳ ವಿಸ್ತಾರವಾಗಿ ಬರೀತಾರೆ. ಪರವಿದ್ಯಾ ಅಂದ್ರೆ ಯಾವುದು, ಅಪರವಿದ್ಯಾ ಅಂದ್ರೆ ಯಾವುದು ಅಂತ ಹೇಳ್ತಾರೆ. ನಾವು ತಿಳಿದಂತೆ ಬ್ರಹ್ಮಸೂತ್ರಗಳೆಲ್ಲವೂ ಪರವಿದ್ಯಾ ಎಂದು ಕರೆಸಿಕೊಳ್ಳುತ್ತದೆ. ವೇದಗಳೆಲ್ಲವೂ ಕೂಡ ಅಪರವಿದ್ಯಾ ಎಂದು ಕರೆಸಿಕೊಳ್ಳುತ್ತದೆ. ಇಷ್ಟು ವಿಷಯ. ಇದರ ವಿವರಣೆ ಮಾಡೋ ಕಾಲಕ್ಕೆ ಹಿಂದ ಮುಂದ ಸ್ವಲ್ಪ ಹಚ್ಚಿಕೊಂಡು ಬಿಟ್ಟುಕೊಂಡು ತಿಳ್ಕೊಂಡು ಇರ್ತದೆ. ಅದನ್ನ ನೋಡಂತ. ಇಷ್ಟು ತಿಳ್ಕೊಳ್ರಿ. ಏನು ಅಂತ ಕೇಳಿದ್ರೆ, ಬ್ರಹ್ಮಸೂತ್ರಗಳನ್ನು ಪರವಿದ್ಯಾ ಎಂದು ಕರೆಯುತ್ತಾರೆ. ಸರಿ ಆಯ್ತಾ? ವೇದಗಳೆಲ್ಲವೂ ಕೂಡ ಏನಾಗಿದೆ, ಅಪರವಿದ್ಯಾ ಅಂತ ಕರೆಸಿಕೊಳ್ಳುತ್ತದೆ. ಇದರ ವಿಶ್ಲೇಷಣೆಯಾದ ಸೂಕ್ಷ್ಮಾಂಶಗಳವ. ಮತ್ತೆ ಹೇಳ್ತೀನಿ, ಒಮ್ಮೆ ಬಹಳ ಸ್ಟ್ರೆಸ್ ತಗೋಬೇಡ್ರಿ. ಯಾಕಂದ್ರೆ ವಯಸ್ಸಾದ್ಮೇಲೆ ಸ್ಟ್ರೆಸ್ ತಗೊಳ್ಳೋದು ಹಾನಿಕಾರಕ ಅಂತ ಕರಿತಿರ್ತಾರೆ ನಮಗೆ. ಅದಕ್ಕೆ ಮುಂದೆ ಹೋಗೋಣ ಬರ್ರಿ. ಎಷ್ಟು ಹೆಲ್ತ್ ಅಂತ ತಿಳ್ಕೊಂಡು. ಸರಿ, ಹೌದು. ಈಗ ಪರವಿದ್ಯಾ ಅಪರವಿದ್ಯಾ ಅಂತ ಹೇಳಿದ್ರಲ್ಲ, ಅಂದ್ರೆ ಮಾನವ ಜೀವನದ ಗುರಿ ಏನು ಅಂತ ಕೇಳಿದ್ರೆ ಹಿರಿಯರು ಹೇಳ್ತಿದ್ರಂತ, ಎರಡು ವಿದ್ಯಾ ನೀ ಕಲಿಯಪ್ಪ. ನಿನ್ ಜೀವನದೊಳಗ ನೀ ಏನ್ ಮಾಡ್ತೀಯೋ ಎರಡು ವಿದ್ಯಾ ಅಂತ ಕಲ್ತೀರಿ ನೀವು. ಅಂದ್ರೆ ನನ್ನ ಪರ್ಪಸ್, ನನ್ನ ಏಮು, ನನ್ನ ಗುರಿ, ಗೋಲ್ ಏನು ಅಂತ ಕೇಳಿದ್ರೆ ಎರಡು ವಿದ್ಯಾ ಕಲಿಯೋದು. ಹೌದ್ರಿ ಆಚಾರ, ಎರಡರಿ ಹೇಳ್ಬಿಡಿ ಆಚಾರ, ಸರಳ ಕಲ್ತು ಬಿಡ್ತೀನಿ. ತಡಿಪ. ತತ್ರ ಅಪರಾವಿದ್ಯಾ. ಯಾವೆರಡು ವಿದ್ಯಾ? ಒಂದು ಪರವಿದ್ಯಾ, ಒಂದು ಅಪರವಿದ್ಯಾ. ಮೊದಲು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅಪರವಿದ್ಯಾ ಮೊದಲು ಹೇಳ್ಬಿಡ್ತೀವಿ ನಾವು. ತಗೊಳ್ರಿ, ವೇದ ಉಪನಿಷತ್ ತಗೊಳ್ರಿ. ತತ್ರ ಅಪರಾವಿದ್ಯಾ 60 ಪೇಜ್ ನಂಬರ್ 60 ಅಲ್ಲಿ ಬಂತೀಗ. ತತ್ರ ಅಪರ ಯಾವ್ದಪ್ಪ?
ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಇಷ್ಟಕ್ಕೆ ನಾವು ಅಪರ ವಿದ್ಯಾ ಅಂತ ಕರಿತೀವಿ, ಇಷ್ಟಕ್ಕೆ ನಾವು ಸಂಜಿ ಫಳಾರ ಅಂತ ಕರಿತೀವಿ ಅಂತಿರ್ತಾರಲ್ಲ, ಹಂಗ ಹೇಳ್ಯಾರ್ರಿ ಅವ್ರು. ಸಂಜಿಗೆ ನಾವೇನ್ ಬಹಳ ತಗೊಳಂಗಿಲ್ಲ, ಒಂದ್ ಅರ್ಧ ಕಿಲೋ ಗೋಡಂಬಿ, 1/4 ಕಿಲೋ ದ್ರಾಕ್ಷಿ, ರುಚಿಗೆ ತಕ್ಕಷ್ಟೇ. ಅಷ್ಟಾದ ಮೇಲೆ ಬಾದಾಮಿ ತಿಂದೆ ಇದ್ರೆ ತಪ್ಪಾಗ್ತದ ಅಂತ ಒಂದ್ 3/4 ಕಿಲೋ ಅಷ್ಟ. ಹಿಂಗ್ ಹೇಳಿದಂಗ ಸಂಜಿ ಫಳಾರ್ ಅಂತಿದ್ದು. ಅಪರ ವಿದ್ಯಾ ಹೇಳ್ರಿ ಅಂತ ಕೇಳಿದ್ರೆ 4 ವೇದಗಳನ್ನ ಹೇಳಿದ್ರಿ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದಗಳು 4 ಅಪರ ವಿದ್ಯಾ. ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಷಡಂಗಗಳು ಅಪರ ವಿದ್ಯಾ. ಅಂದ್ರೆ ಷಡಂಗ ಸಹಿತವಾದ 4 ವೇದಗಳನ್ನು ಅಪರ ವಿದ್ಯಾ ಅಂತ ಕರೆದಿದ್ದೇವೆ. ದೇವರೇ ಗೋವಿಂದ. 2 ವಿದ್ಯಾ ಕಲಿಬೇಕಂತ ಇವ್ರ ಪ್ರಕಾರ. 2 ವಿದ್ಯಾ ಕಲಿಬೇಕು ಅಂದ್ರೆ ಷಡಂಗ ಸಹಿತವಾದ ವೇದವನ್ನು ಮೊದಲು ಓದಬೇಕು ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಾ? ಓಕೆ, ರೈಟ್. ಮುಂದ ಏನಿನ್ನ ಅದರಲ್ಲಿ ಶಿಕ್ಷಾ ಅಂದ್ರೆ ಏನು, ಕಲ್ಪ ಅಂದ್ರೆ ಏನು, ವ್ಯಾಕರಣ ಅಂದ್ರೆ ಏನು, ನಿರುಕ್ತ ಅಂದ್ರೆ ಏನು, ಛಂದಸ್ಸು ಜ್ಯೋತಿಷ್ಯ ಎಲ್ಲದಕ್ಕೂ ವಿವರಣೆ ಇದೆ. ಇರ್ಲಿ, ಇಷ್ಟು ತಿಳ್ಕೊಂಡ್ರ ಸದ್ಯಕ್ಕೆ ಈ ಗ್ರಂಥಗಳೆಲ್ಲ ಇವೆ ಅಂತ. ಅಂದ್ರ ವರ್ಣಗಳನ್ನ ಅಕ್ಷರಗಳನ್ನ ವೇದದಲ್ಲಿ ಉಚ್ಚಾರಣೆ ಮಾಡುವಾಗ ಹೆಂಗ್ ಮಾಡಬೇಕು ಅಂತ ತಿಳಿಸುವ ಗ್ರಂಥವನ್ನ ಶಿಕ್ಷಾ. ಕಲ್ಪ ಅಂತಂದ್ರ ಪ್ರಯೋಗಗಳು, ಯಾವ ಯಜ್ಞಗಳನ್ನ ಹೆಂಗ್ ಮಾಡಬೇಕು ಅಂತ ತಿಳಿಸುವಂತಹ ಗ್ರಂಥಗಳನ್ನ ಕಲ್ಪ ಗ್ರಂಥಗಳು ಅಂತ ಕರೀತಾರೆ. ನೋಟ್ ಮಾಡ್ಕೋತಿದ್ದೀರಲ್ಲ, ಬುದ್ಧಿಸ್ಥವಾಗಿ ಇಟ್ಕೊಳ್ರಿ. ಏನಂತಾರೆ? ಶಿಕ್ಷಾ ವರ್ಣಗಳ ಉಚ್ಚಾರಣ ಸ್ಥಾನ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ. ಎಲ್ಲಿ ಸ್ವರ ಏರಿಸ್ಬೇಕು, ಎಲ್ಲಿ ಇಳಿಸ್ಬೇಕು ಅಂತ ನಾವು ಸರಳ ಭಾಷಾದೊಳಗೆ ಹೇಳಿದ್ರೆ ಅದಕ್ಕೆ ವರ್ಣೋಚ್ಚಾರ ಸ್ಥಾನ ಪ್ರಯತ್ನಗಳನ್ನು ಶಿಕ್ಷಾ ಅಂತ ಕರೀತಾರೆ. ಪ್ರಸಿದ್ಧವಾದ ಪ್ರಯೋಗಗಳು ಅಂದ್ರೆ ಇಂತಹ ಬೃಹತಿ ಸಹಸ್ರವನ್ನ ಮಾಡಿದ್ರೆ, ಆಶ್ವಮೇಧವನ್ನ ಮಾಡಿದ್ರೆ, ರಾಜಸೂಯವನ್ನ ಮಾಡಿದ್ರೆ ಹಿಂಗಿಂಗ ಮಾಡಬೇಕು ಅಂತ ಬೋಧಿಸುವಂತಹ ಗ್ರಂಥಗಳು ಕಲ್ಪಗ್ರಂಥಗಳು. ಅವುಗಳಲ್ಲಿ ಬೌಧಾಯನ, ಆಶ್ವಲಾಯನ, ಆಪಸ್ತಂಭ ಅಂತ ಕಲ್ಪಗ್ರಂಥಗಳ ಹೆಸರು ಬರೆದಿಟ್ಕೊಳ್ರಿ. ತುಂಬಾ ಅಪರೂಪದ ಹೆಸರುಗಳು. ಬೌಧಾಯನ, ಆಶ್ವಲಾಯನ, ಆಪಸ್ತಂಭ ಇವು ಕಲ್ಪಗ್ರಂಥಗಳು. ವ್ಯಾಕರಣ ಗೊತ್ತದ, ಗ್ರಾಮರ್, ಶಬ್ದ ಸರಿ ಶಬ್ದ ತಪ್ಪು ಅಂತ ತಿಳಿಸುವಂತಹದ್ದು. ಇನ್ನ ನಿರುಕ್ತ ಅಂದ್ರೆ ವೇದದಲ್ಲಿ ಬಂದ ಶಬ್ದಗಳ ವಿವರಣೆಯನ್ನು ಕೊಡುವಂತಹದ್ದು. ಇಂದ್ರ ಅಂದ್ರೇನು, ಚಂದ್ರ ಅಂದ್ರೇನು, ವರುಣ ಅಂದ್ರೇನು ಅಂತ ವಿವರಣೆ ಕೊಡುವಂತಹದ್ದು. ಇನ್ನ ಛಂದಸ್ಸು ಅಂದ್ರೆ ಗಾಯತ್ರಿ, ಉಷ್ಣಿಕ, ಅನುಷ್ಠುಪ, ತ್ರಿಷ್ಠುಪ, ಬೃಹತಿ ಇತ್ಯಾದಿ ಛಂದಸ್ಸು. ಇನ್ನು ಜ್ಯೋತಿಷ್ಯ ಅಂದ್ರೆ ಕಾಲವನ್ನು ನಿರ್ಣಯ ಮಾಡುವಂತಹ ಶಾಸ್ತ್ರ. ಜ್ಯೋತಿಷ್ಯ ಅಂದ್ರೆ ಕಾಲ ನಿರ್ಣಾಯಕ ಶಾಸ್ತ್ರ. ಓಕೆ, ರೈಟ್. ಈಗ ಉಪನಿಷತ್ ನೋಡ್ಬಿಡ್ರಿ. ತತ್ರ ಅಪರ, ಇದರಲ್ಲಿ ಪರಾಪರ ವಿದ್ಯೆಗಳಲ್ಲಿ ಅಪರಾವಿದ್ಯಾ ಅಂತ ಯಾವ್ದಕ್ಕೆ ಕರೀತಾರೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದ ಜ್ಯೋತಿಷಮಿತಿ. ಛಂದೋ ಜ್ಯೋತಿಷಮಿತಿ. ಸರಿ, ಮುಗೀತು. ಇನ್ನು ಮುಂದೆ ಅಪರ ವಿದ್ಯಾ ನಿರೂಪಣೆ ಆದ ಮೇಲೆ ಪರವಿದ್ಯಾ ನಿರೂಪಣವನ್ನು ಮಾಡ್ತಾರೆ. ಅಥ ಪರಾ ಯಯ ತದಕ್ಷರ ಮಧಿಗಮ್ಯತೆ. ಪರ ಅಂತ ಯಾವುದಕ್ಕೆ ಕರಿಬೇಕು ಅಂತ ಕೇಳಿದ್ರೆ ಯಾವುದರಿಂದ ನಮಗೆ ಭಗವಂತನ ಜ್ಞಾನ ಬರ್ತದೋ ಅದನ್ನ ನಾವು ಪರವಿದ್ಯಾ ಎಂದು ಕರೆಯುತ್ತೇವೆ. ಬರೆದಿಟ್ಕೊಳ್ರಿ. ಅಥ ಪರ ಯಯ ತದಕ್ಷರ ಮಧಿಗಮ್ಯತೆ. ಯಾವುದರಿಂದ ಪರಮಾತ್ಮನನ್ನ ನಾವು ತಿಳಿಯುತ್ತೇವೋ ಅದು ಪರವಿದ್ಯೆ ಎಂದು ಕರೆಸಿಕೊಳ್ಳುತ್ತದೆ. ಅಲ್ಲ, 4 ವೇದಗಳನ್ನ ಹೇಳಿದ್ದೀರಿ. 4 ವೇದಗಳನ್ನು ಹೇಳಿದ್ದೀರಿ. ಈ 4 ವೇದಗಳು ಭಗವಂತನನ್ನ ತಾನೇ ತಿಳಿಸೋದು. ಮತ್ತೆ ಯಾವುದರಿಂದ ಭಗವಂತನನ್ನ ತಿಳ್ಕೋತೀವೋ ಅದು ಪರವಿದ್ಯಾ ಅಂದ್ರೆ ಹಂಗಾರೆ ವೇದಗಳು ಪರವಿದ್ಯಾ ಆಗ್ಲಿಲ್ವಾ? ನೀವ್ ಹೇಳಿದ ಅರ್ಥ ಆಗಿಲ್ಲ ನಮಗ. ಈಗ ನಾನು ಒಂದು ವೇದ ಓದ್ತೀನಿ, ಈ ವೇದರಿಂದ ಪರಮಾತ್ಮ ಅರ್ಥ ಆಗ್ತಾನೋ ಇಲ್ಲೋ? ಆಗ್ಬೇಕು. ಆಮೇಲೆ ವೇದಗಳೇ ಭಗವಂತನನ್ನು ತಿಳಿಸಿಕೊಡ್ತಿರುವಾಗ ಅವನ್ ನೀವು ಅಪರಾವಿದ್ಯಾ ಅಂತೀರಿ. ಮುಂದೆ ಹೇಳ್ತೀರಿ ಯಾವುದರಿಂದ ಭಗವಂತ ತಿಳಿತಾನೋ ಅದು ಪರವಿದ್ಯಾ ಅಂತೀರಿ. ಹಿಂಗ್ಯಾಕ್ ಮಾತಾಡ್ಲಿಕತ್ತೀರಿ ನೀವು ಅಂತಂದ್ರೆ ಅದಕ್ಕೆ ಕೆಳಗೆ ಶ್ರೀಮದಾಚಾರ್ಯರು ಪರಮ ಸಂಹಿತ ಎಂಬ ಗ್ರಂಥವನ್ನ ಇಟ್ಟು ಮಾತಾಡ್ತಾರೆ. ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋರ್ ನ ವಾಚಕಾಹ. ಋಗ್ವೇದ, ಯಜುರ್ವೇದ, ಸಾಮವೇದಗಳು ಎಲ್ಲವೂ ಅಪರವಿದ್ಯಾ ಎಂದು ಯಾವಾಗ ಕರೆಸಿಕೊಳ್ಳುತ್ತವೆ ಅಂತ ಕೇಳಿದರೆ ಯಾವಾಗ ಅವು ಭಗವಂತನನ್ನ ತಿಳಿಸುವುದಿಲ್ಲ ಆವಾಗ. ಅವು ಭಗವಂತನನ್ನ ತಿಳಿಸುವುದಿಲ್ಲ ಯಾವಾಗ? ಆವಾಗ. ಅರ್ಥ ಆಯ್ತಾ? ಹೇಳ್ತೇನೆ, ವಿವರಣೆ ಮಾಡ್ತೀನಿ.
ಅಂದ್ರೆ ವೇದಗಳು ಭಗವಂತನನ್ನ ತಿಳಿಸದೇ ಇರುವ ಅವಸ್ಥೆ ಇದೆಯಾ ವೇದಕ್ಕೆ? ಎಸ್, ಅವಶ್ಯವಾಗಿದೆ, ಯಾಕಿಲ್ಲ. ವೇದಗಳು ಭಗವಂತನನ್ನ ತಿಳಿಸದೇ ಇರುವಂತಹ ಒಂದು ಕಾಲ ಇದೆ. ಕಾಲ ಅಂದ್ರೆ ಟೈಮ್ ಅಲ್ಲ, ಒಂದು ಅವಸ್ಥಾ ಅಂತ ಇಟ್ಕೊಳ್ರಿ. ಮತ್ತ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾಹ, ಇವೇ ವೇದಗಳು ಯಾವಾಗ ಭಗವಂತನನ್ನ ತಿಳಿಸಿಕೊಡುತ್ತವೋ ಆವಾಗ ಅವು ಏನ್ ಕರ್ಸ್ಕೋತಾವ? ಪರವಿದ್ಯಾ ಎಂದು ಕರೆಸಿಕೊಳ್ಳುತ್ತವೆ. ಶ್ರೀಮದಾಚಾರ್ಯ ಹೇಳ್ಕೊಟ್ರು. ಸ್ವಲ್ಪ ಇದನ್ನ ವಿವರಣೆ ಮಾಡೋಣ ಅಂತ. ಏನ್ ವಿವರಣೆ ಮಾಡೋಣ ಅಂತಂದ್ರೆ, ಒಂದು ಕರ್ಮವನ್ನ ಸಕಾಮ ಕರ್ಮ ಅಕಾಮ ಕರ್ಮ ಅಂತ ವಿಭಾಗ ಮಾಡ್ಲಿಕ್ಕೆ, ಸಕಾಮ ಕರ್ಮ ಅಕಾಮ ಕರ್ಮ ಅಂತ ವಿಭಾಗ ಮಾಡ್ಲಿಕ್ಕೆ. ಸಕಾಮ ಕರ್ಮ ಇದು ಅಂತ ಅಕಾಮ ಕರ್ಮ ಇದು ಅಂತ ಗುರುತಿಸೋದು ಹೇಗೆ? ಹೆಂಗ್ ಗುರುತಿಸ್ತೀವಿ? ಒಂದು ಕರ್ಮ ಇದೆ, ನಾ ಮಾಡಿದ ಒಂದು ಕರ್ಮ. ನಾ ಮಾಡಿದ ಒಂದು ಕರ್ಮವು ಸಕಾಮ ಅಥವಾ ಅಕಾಮ, ನಿಷ್ಕಾಮ ಅಥವಾ ಸಕಾಮ ಕರ್ಮ ಅಂತ ಹೇಗೆ ಗುರುತಿಸೋದು ಅಂದ್ರೆ, ಫಲದ ಉದ್ದೇಶವನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡಿದರೆ ಆ ಕರ್ಮವು ಸಕಾಮವೆನಿಸಿಕೊಳ್ಳುತ್ತದೆ. ಅದೇ ಕರ್ಮವನ್ನ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ನಿಷ್ಕಾಮ ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಸಹಜ ಅದ ಇದು, ಹೌದಾ ಇಲ್ಲ? ಹೌದಾ? ಹಾಗಾದ್ರೆ ವೇದಗಳು ಯಾವಾಗ ಭಗವಂತನನ್ನು ತಿಳಿಸಿಕೊಡುತ್ತವೆಯೋ ಆವಾಗ ಅವು ಪರವಿದ್ಯಾ ಅಂತ ಕರೆಸಿಕೊಳ್ತವೆ. ಯಾವಾಗ ಭಗವಂತನನ್ನು ತಿಳಿಸಿಕೊಡುವುದಿಲ್ಲವೋ ಆವಾಗ ಅಪರವಿದ್ಯಾ ಅಂತ ಕರೆಸಿಕೊಳ್ತದೆ. ಅಲ್ರಿ, ಹಂಗೊಂದು ಟೈಮ್ ಅದ ಏನು ವೇದಕ್ಕ ಅಂತಂದ್ರೆ, ಅದಕ್ಕೆ ಹೇಳಿದ್ರು ಬ್ರಹ್ಮಸೂತ್ರಗಳ 564 ಸೂತ್ರಗಳೇನಿವೆ ಎಲ್ಲ, ಈ ಸೂತ್ರಗಳನ್ನು ನೀವು ವೇದದಲ್ಲಿ ಬಳಸದೆ ಹೋದರೆ ಆಗ ವೇದಗಳು ಯಾರ್ಯಾರನ್ನೋ ಹೇಳ್ತಾ ಹೋಗ್ತದೆ, ಯಾರ್ಯಾರನ್ನೋ ಹೇಳ್ತಾ ಹೋಗ್ತದೆ. ಈಗ ಉದಾಹರಣೆ ಹೇಳ್ತೇನೆ ನಿಮಗೆ. ಏನ್ ಹೇಳ್ತೀನಿ ಅಂತ ಕೇಳಿದ್ರೆ, ಅಗ್ನಿಮೀಳೆಯ ಪುರೋಹಿತಂ ಅನ್ನುವಂತಹ ಒಂದು ಸೂಕ್ತ ಅದು, ಅಗ್ನಿ ಸೂಕ್ತ ಅದು. ಈ ಅಗ್ನಿ ಸೂಕ್ತ ಕೇಳಿದ ಕೂಡಲೇ ಅಗ್ನಿ ಎಂದಾಗ ನಿಮಗೆ ತಲೆಗೆ ಯಾರು ಬಂದರು? ಪರಮಾತ್ಮ ಬರ್ಲಿಲ್ಲ ನಿಮಗೆ. ಅಗ್ನಿ ಎಂಬ ದೇವತೆ ಬಂದಿದ್ದಾನೆ. ಇಂದ್ರಂ ಮಿತ್ರಂ ವರುಣಮಾಹುಹು ಬಿಡ್ರಿ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ, ಯಾರು ಬಂದ ನಿಮ್ ತಲೆಯಾಗ? ಗಣಪತಿ ಬಂದಿಲ್ಲ, ದೇವರು ಬಂದಿಲ್ಲ ನಿಮ್ ತಲೆಯಲ್ಲಿ. ಹಾಗಾದರೆ ವೇದಗಳು ಭಗವಂತನನ್ನ ಬಿಟ್ಟು ಇತರರನ್ನ ತಿಳಿಸಿಕೊಡುವ ಅವಸ್ಥಾ ಅಂತದ. ಆಯ್ತಿಲ್ಲ? ಅವಸ್ಥಾ ಆತಿಲ್ಲೋ? ಈಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲ ಉಪಕ್ರಮ ಉಪಸಂಹಾರ ನೋಡ್ರಿ, ತತ್ವ ಸಮನ್ವಯಾತ್ ಅಂತ ಸೂತ್ರ ಬಂತು. ಈ ತತ್ವ ಸಮನ್ವಯಾತ್ ಎಂಬ ಸೂತ್ರ ಬಂದ ಕೂಡಲೇ ಏನಾಯ್ತು, ಹಿಂದಿಂದು ಮುಂದಿನ ತೆಗೆದು ನೋಡಪ್ಪ, ಹಂಗ ಒಮ್ಮೆ ಗಣಪತಿ ಅಂತ ಬಂದ ಕೂಡಲೇ ಹೇಬೇಡ ಅಂತ ಹೇಳಿದ್ರೆ ಅವ ಹಿಂದಿಂದು ಮುಂದಿಂದು ಪ್ರಸಂಗ ಎಲ್ಲ ನೋಡ್ಕೊಂಡು ಓ ಗಣಪತಿ ಅಂದ್ರೆ ಪರಮಾತ್ಮ ಅಂತ ತಿಳ್ಕೊಂಡ. ಹಂಗಾದ್ರೆ ವೇದ ಭಗವಂತನ್ ತಿಳಿಸೋ ಅವಸ್ಥೆಗೆ ಬಂತೀಗ. ಇದನ್ನೇ ಏನ್ ಕರೆದಾರ ಅಂದ್ರೆ ಪರವಿದ್ಯಾ ಅಪರವಿದ್ಯಾ ಎಂದು ಕರೆದಿದ್ದಾರೆ. ಅಂದ್ರ ಬ್ರಹ್ಮಸೂತ್ರಗಳ ಉಪಕಾರ ಇದ್ದರೆ ಆಗ ಮಾತ್ರ ವೇದಗಳು ಭಗವಂತನನ್ನು ತಿಳಿಸಿಕೊಡುತ್ತದೆ. ಬ್ರಹ್ಮಸೂತ್ರಗಳ ಸಹಕಾರವಿಲ್ಲದೆ ಹೋದರೆ ಏನಾಗೋದಿಲ್ಲ, ಭಗವಂತನ ತಿಳಿಸಿಕೊಡುವುದಿಲ್ಲ. ಸೊ ಬ್ರಹ್ಮಸೂತ್ರಗಳೇನಾದವು ಅಂದ್ರೆ ಪರವಿದ್ಯಾ ಎಂದು ಕರೆಸಿಕೊಂಡವು. ಬ್ರಹ್ಮಸೂತ್ರಗಳು ತಾನೇ ನಿಮಗೆ ಭಗವಂತನನ್ನು ತಿಳಿಸಿಕೊಟ್ಟದ್ದು ವೇದದಲ್ಲಿ. ಈ ವೇದ ಮಂತ್ರದಿಂದ ಪರಮಾತ್ಮ, ಈ ವೇದ ಮಂತ್ರದಿಂದ ಪರಮಾತ್ಮ ಅಂತ ಹೇಳಿದ್ದ ಹೌದೋ ಅಲ್ಲೋ? ಅಂದ ಮೇಲೆ ಮತ್ತೆ ಯಾವುದು ಪರವಿದ್ಯೆ ಆಗಬೇಕು? ಬ್ರಹ್ಮಸೂತ್ರಗಳೇ ಆಗಬೇಕು. ಇಲ್ಲಿ ಎರಡು ಪದ್ಧತಿ ಅದನ. ಮತ್ತೆ ಇಡೀ ದ್ವೈತ ಸಿದ್ಧಾಂತದಲ್ಲಿಯೇ ಎರಡು ಪದ್ಧತಿ ಅದ. ಒಂದು ವೇದಗಳೇ ಪರವಿದ್ಯಾ ಅಂತ ಕರೆಯುವ ಪದ್ಧತಿ ಉಂಟು, ಬ್ರಹ್ಮಸೂತ್ರಗಳ ಪರವಿದ್ಯಾ ಅಂತ ಕರೆಯುವ ಪದ್ಧತಿಯೂ ಉಂಟು. ನಮ್ಮ ಮಠದಲ್ಲಿ ಅಂದ್ರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ನಾವು ಹೇಳುವಂಥವ್ರು ಇದನ್ನೇನು ಹೇಳ್ತೀವಿ ಅಂದ್ರೆ ಬ್ರಹ್ಮಸೂತ್ರಗಳೇ ಪರವಿದ್ಯಾ ಅಂತ ಹೇಳ್ತೀವಿ. ಅದರಿಂದ ಪರವಿದ್ಯಾ ಅಂದ್ರೆ ಬ್ರಹ್ಮಸೂತ್ರಗಳು ಅಂತ ಹೇಳಬೇಕು, ಬೇರೆ ಇಲ್ಲ. ಇದಕ್ಕೆ ಸಾಕಷ್ಟು ವಾಕ್ಯಾರ್ಥಗಳಾಗ್ಯಾವ, ಇವತ್ತಿಗೂ ಪುಸ್ತಕ ಬರ್ಲಿಕ್ಕತ್ತಾವ, ಬರ್ಕೋತಿರ್ತಾವ. ಅದಕ್ಕೆ ನಾವು ನಮ್ಮ ಸಂಪ್ರದಾಯ ಏನಪ್ಪಾ ಅಂತಂದ್ರೆ ಪರವಿದ್ಯಾ ಅಂತ ಅನ್ನೋ ಶಬ್ದಕ್ಕೆ ಬ್ರಹ್ಮಸೂತ್ರಗಳು ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ಟೀಕಾಕೃತ್ಪಾದರ ವಾಕ್ಯಗಳನ್ನ, ಶ್ರೀಮನ್ ನ್ಯಾಯಸುಧ ವಾಕ್ಯಗಳನ್ನ ನೋಡಿದಾಗ ಎಲ್ಲ ಪ್ರಧಾನವಾಗಿ ಇದೆ ಅಂತ ಅನಿಸ್ತದೆ. ಎಲ್ಲಾರು ತಮ್ ಹೆಂಗ್ ಬೇಕು ಹಂಗೆ ಜಗ್ಗಾಡ್ತಾರ, ಪ್ರಶ್ನೆ ಇಲ್ಲ. ನೋಡಿದಾಗ ಹಿಂಗ್ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಸರಿ ಇರ್ಲಿ. ಇದು ಕಾಂಟ್ರಿವರ್ಸಲ್ ಏನು ವಿವಾದಾಸ್ಪದ ಅದ, ಅದನ್ನ ಇಂಟು ಬ್ರಾಕೆಟ್ ಒಳಗೆ ಇಟ್ಟು ಏನ್ ತಿಳ್ಕೊಳ್ಳೋದು, ಆಚಾರ ಹೇಳಿದಂತ ತಿಳ್ಕೊಳ್ಳೋದು ನಾವು. ನೋಡ್ರಿ ಭಾಷ್ಯ ಓದ್ತೀನಿ ಮತ್ತೊಂದ್ ಸರ್ತಿ. ಏನಂತ? ವಿಮತಂ ಬಿಟ್ಬಿಡ್ರಿ. ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋ ನವಾಚಕಾಹ. ಋಗಾದ್ಯಾಹ ಅಪರಾವಿದ್ಯಾಹ, ಋಗ್ವೇದಾದಿಗಳನ್ನ ಅಪರಾವಿದ್ಯಾ ಅಂತ ಕರೀತಾರೆ. ಯದಾ ಯಾವಾಗ, ವಿಷ್ಣೋ ನ ವಾಚಕಾಹ, ವಿಷ್ಣುವನ್ನ ಹೇಳೋದಿಲ್ಲ. ಯಾಕ ಅಂದ್ರೆ ನೋಡ್ರಿ, ಈಗ ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅಹರಹ ಸಂಧ್ಯಾಮುಪಾಸೀತ ಅಂತದ. ಪ್ರತಿನಿತ್ಯದಲ್ಲಿ ತಪ್ಪದೇ ಸಂಧ್ಯಾವಂದನೆ ಮಾಡ್ರಿ ಅಂತ ಈ ವಾಕ್ಯಲ್ಲಿ ಭಗವಂತನ ಹೇಳಿಕತ್ತದ? ಹೇಳಿಲ್ಲ.
ಈ ವಾಕ್ಯ ಇಲ್ಲಿ ಭಗವಂತನ ಹೇಳಿತು ಆಹಾರ ಸಂಧ್ಯಾಂ ಉಪಾಸೀತ ಬಿಡ್ರಿ. ನ ಸುರಾಂ ಪಿಬೇತ, ಸರಿ ಕುಡಿಬ್ಯಾಡ್ರಿ. ಇದೆಲ್ಲ ವಾಕ್ಯ ಪರಮಾತ್ಮ ಹೇಳಿಕತ್ತದಪ್ಪ ಇದು ಇಲ್ಲ. ಮತ್ ಅಂದ ಮೇಲೆ ನ ಫಲಾಂಡುಂ ಭಕ್ಷೀತ, ನಿಷಿದ್ಧವಾದ ಪದಾರ್ಥವನ್ನು ತಿನ್ಬೇಡ್ರಿ, ಈ ವಾಕ್ಯ ಭಗವಂತನ ಹೇಳಿಕತ್ತದ ಇಲ್ಲಲ್ಲ. ಅಂದ ಮೇಲೆ ಯಾವಾಗ ಈ ವೇದವು ವಿಧಿ ನಿಷೇಧ ಇತರ ದೇವತೆಗಳು ಯಜ್ಞ ಹೋಮ ಅಂತ ತಿಳಿಸ್ತಿರ್ತದೋ ಆವಾಗ ಅದು ಅಪರಾವಿದ್ಯ ಅಂತ ಬ್ರಹ್ಮಸೂತ್ರಗಳು ಯಾವಾಗ ಒಳಗೆ ಪ್ರವೇಶ ಮಾಡಿದ್ವು ನೋಡ್ರಿ, ಎಲ್ಲಾ ವಾಕ್ಯಗಳು ಟಟ ಟಟ ಭಗವಂತನ ತಿಳಿಸಿ ಮಾಡ್ಬಿಡ್ತದ. ಹೌದಾ? ಅದೇ ಹೆಂಗ್ರಿಪ್ಪ ಬ್ರಹ್ಮಸೂತ್ರ ಪ್ರವೇಶ ಮಾಡಿದ್ರೆ ಇದನ್ನ ಹೇಳ್ರಿ ನೋಡಂತ, ಸಂಧ್ಯಾವಂದನೆ ಮಾಡ್ರಿ ಎಂಬುದನ್ನು ಬ್ರಹ್ಮಸೂತ್ರ ಪ್ರವೇಶ ಮಾಡಿಸಿ ಹೇಳ್ರಿ ನೋಡಂತ. ಭಗವಂತನು ಪ್ರೀತನಾಗುತ್ತಾನೆ ಅನ್ನುವುದಕ್ಕೆ ಸಂಧ್ಯಾವಂದನೆಯನ್ನು ಮಾಡಬೇಕು. ಎಷ್ಟ್ ಸರಳ ನೋಡ್ರಿ, ಎಷ್ಟ್ ಚಂದ ಮಾಡಿಟ್ಟದನ್ನ. ದೇವರ ಪ್ರೀತಿಗಾಗಿ ಸತ್ಕರ್ಮಗಳ ಆಚರಣೆ ಮತ್ತು ನಿಷಿದ್ಧ ಪದಾರ್ಥ ತಿನ್ಬೇಡ್ರಿ ಎಂಬುದನ್ನು. ದೇವರ ಅಪ್ರಸನ್ನನಾಗ್ತಾನ ತಿಂದ್ರೆ ಅಂದ್ರ ನಿಷೇಧ ವಾಕ್ಯವು ಭಗವಂತನ ಹೇಳ್ತದ, ವಿಧಿ ವಾಕ್ಯವು ಭಗವಂತನ ಹೇಳ್ತದ. ಸರಿ ಆಯ್ತಾ? ಆದ್ದರಿಂದ ಏನ್ ತಿಳ್ಕೊಬೇಕು ನಾವು? ಋಗಾದ್ಯ ಪರಾವಿದ್ಯಾ ಯದಾ ವಿಷ್ಣುರ ವಾಚಕ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣುಸ್ತು ವಾಚಕ ಅಂತ ತಿಳಿಬೇಕು. ಇನ್ನು ಮುಂದಿನ ಘಟ್ಟ ಏನು ಅಂತ ಕೇಳಿದ್ರೆ, ವೇದಗಳೆಲ್ಲವೂ ಕೂಡ ಭಗವಂತನನ್ನೇ ತಿಳಿಸುತ್ತವೆ ಅಂತಂದು ಶ್ರೀಮದಾಚಾರ್ಯ ಸ್ಥಾಪನಾ ಮಾಡ್ಲಿಕ್ಕೆ ಹೊರಟಾರ. ಅಂದ್ರೆ ಯಾಕೆ ಸ್ಥಾಪನಾ ಮಾಡ್ಲಿಕ್ಕೆ ಹೊರಟಾರ ಅಂದ್ರೆ, ಕೆಲವರಿಗೆ ವೇದಗಳಲ್ಲಿ ಏನೇನೋ ಹೇಳ್ತಾರ ಅಂದ್ಮೇಲೆ ಭಗವಂತನ ಹೆಂಗ್ ತಿಳಿಸ್ತದ ಅಂತ ಸಮಸ್ಯೆ ಅವರಿಗೆ. ಅದಕ್ಕೆ ಇಲ್ಲ, ಸಕಲ ವೇದಗಳಿಗೂ ಯಾವಾಗಲೂ ಭಗವಂತನನ್ನೇ ತಿಳಿಸಬೇಕು ಅಂತ ಅಭಿಪ್ರಾಯ ಅದ. ನಮ್ದೇನಾಗಿದೆ ಸಮಸ್ಯೆ ಅಂದ್ರೆ, ಆ ಅರ್ಥವನ್ನ ನಾವು ತಿಳಿದುಕೊಳ್ಳಿಕ್ ಆಗಲಿಲ್ಲ ಅನ್ನೋದಕ್ಕೆ ವೇದವ್ಯಾಸ ದೇವರು ಅವತಾರ ಮಾಡಿ ಬ್ರಹ್ಮಸೂತ್ರಗಳ ರಚನೆಯನ್ನ ಮಾಡಿ ವೇದಾರ್ಥವನ್ನು ನಿರ್ಣಯ ಮಾಡಿಕೊಟ್ರು. ವೇದಾರ್ಥಗಳನ್ನು ಬ್ರಹ್ಮಸೂತ್ರಗಳ ಮೂಲಕ ನಿರ್ಣಯ ಮಾಡಿಕೊಟ್ರು. ವೇದಾರ್ಥ ಯಾರು? ಪರಮಾತ್ಮ. ವೇದದ ಅರ್ಥ ಪರಮಾತ್ಮನೇ. ಎಲ್ಲೂ ಕರ್ಮ ದೇವತೆಗಳು, ಬ್ರಹ್ಮದೇವರು, ಬ್ರಹ್ಮದೇವ ಅಲ್ಲ, ಎಲ್ಲ ವಾಕ್ಯ ಪದಗಳು ಅಕ್ಷರಗಳು ಅಲ್ಲಿ ಎಲ್ಲಿಯವರೆಗೆ ಸ್ವರಗಳೂ ಕೂಡ ಭಗವಂತನನ್ನೇ ಹೇಳುತ್ತದೆ. ಈ ಘಟ್ಟವನ್ನ ಮುಂದಿನ ಪ್ರಸಂಗದಲ್ಲಿ ಪ್ರಾರಂಭ ಮಾಡ್ತಾರೆ. ಮಾಡ್ತಾರೆ. ಇಲ್ಲಿ ಎರಡು ಪಕ್ಷವನ್ನು ತಿಳ್ಕೊಳ್ಳೋಣ. ಏನ್ ಎರಡು ಪಕ್ಷ ಅಂದ್ರೆ, ಕೆಲವರ ಪ್ರಕಾರ ಏನ್ರಿ, ಸ್ವಲ್ಪ ಇಲ್ಲಿ ನೋಡ್ರಿ ಎಲ್ಲಾರು, ಪರವಿದ್ಯಾ ಅಂದ್ರೆ ಯಾವುದು? ಕೆಲವರ ಪ್ರಕಾರ ಬ್ರಹ್ಮವಿದ್ಯಾ ಅಥವಾ ಪರವಿದ್ಯಾ ಅಂದ್ರೆ ಉಪನಿಷತ್ತುಗಳನ್ನು ಪರವಿದ್ಯೆ ಎಂದು ಕರೆಯಬೇಕು ಕೆಲವು ಪ್ರಕಾರ. ಇಲ್ಲಿ ಕೆಲವು ಪ್ರಕಾರ ಉಪನಿಷತ್ತಿನಿಂದ ಹುಟ್ಟಿದ ಜ್ಞಾನ ಅದು ಪರವಿದ್ಯಾ ಅಂತ ತಿಳಿಬೇಕು ಅಂತ ಎರಡು ಪಕ್ಷ ಬರ್ಕೊಂಡಿಟ್ಕೊಳ್ರಿ. ಕೆಲವರು ಉಪನಿಷತ್ತು ಬ್ರಹ್ಮವಿದ್ಯೆ ಎಂಬುದಾಗಿಯೂ ಉಪನಿಷತ್ತು ಬ್ರಹ್ಮವಿದ್ಯಾ ಅಂತ ತಿಳಿದುಕೊಂಡು ಪರವಿದ್ಯಾ ಅಂತ, ಪರವಿದ್ಯಾ ಬ್ರಹ್ಮವಿದ್ಯಾ ಒಂದೇನಾ ಮತ್ತೆ ಶಬ್ದ ಬೇರೆ ಹೇಳಿನಿ. ಕೆಲವರು ಉಪನಿಷತ್ತುಗಳು ಪರವಿದ್ಯೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಉಪನಿಷತ್ತಿನಿಂದ ಹುಟ್ಟಿದ ಜ್ಞಾನ ಪರವಿದ್ಯಾ ಅಂತ ಕರೀತಾರೆ. ಈ ಉಪನಿಷತ್ತಿನಿಂದ ನಂಗೆ ವಿಷ್ಣು ಸರ್ವೋತ್ತಮ ಜ್ಞಾನ ಹುಟ್ಟಿತು ಅಂತ ಇಟ್ಕೊಂಡ್ರೆ ಆ ಜ್ಞಾನ ಪರವಿದ್ಯಾ ಅಂತ ಕೆಲವರ ಅಭಿಪ್ರಾಯ. ಅರ್ಥ ಆಯ್ತಾ? ಎರಡೂ ತಪ್ಪು, ಎರಡೂ ಅಭಿಪ್ರಾಯಗಳು ತಪ್ಪು ಅಂತ ಶ್ರೀಮನ್ ನ್ಯಾಯಸುಧೆಯಲ್ಲಿ ವಿವರಣೆ ಮಾಡ್ತಾರೆ. ಯಾಕಂದ್ರೆ ವೇದಗಳಿಂದ ಉಪನಿಷತ್ತುಗಳನ್ನ ಪ್ರತ್ಯೇಕ ಯಾಕೆ ಮಾಡ್ಲಿಕ್ಕತ್ತೀರಿ? ಉಪನಿಷತ್ತು ಕೂಡ ವೇದದ ಒಂದು ಭಾಗವೇ. ಅಂದ್ರೆ ನಿಮ್ ಪ್ರಕಾರ ಏನು ಅಂದ್ರೆ, ವೇದವನ್ನ ಮುರಿದು ಮಂತ್ರ ಬ್ರಾಹ್ಮಣ ಆರಣ್ಯಕ ಇದು ಅಪರವಿದ್ಯಾ, ಉಪನಿಷತ್ತದಲ್ಲ ಇದು ಪರವಿದ್ಯಾ ಅಂತ ಹೇಳಿದ್ರಿ. ವೇದಚ್ಛೇದವನ್ನ ಮಾಡ್ಬೇಡ್ರಿ. ವೇದ ಅಂದ್ಮೇಲೆ ಎಲ್ಲವೂ ಬಂತು. ವೇದವೇ ಅಪರವಿದ್ಯಾ ಅಂತಂದ ಮೇಲೆ ಎಲ್ಲವೂ ಅಪರವಿದ್ಯೆಯಲ್ಲಿ ಸೇರಿದಂತೆ. ಉಪನಿಷತ್ತು ಮಾತ್ರ ಪರವಿದ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದ್ದು, ವೇದಗಳಿಂದ ಉಪನಿಷತ್ತುಗಳಿಂದ ಹುಟ್ಟಿದ ಜ್ಞಾನ ಪರವಿದ್ಯೆ ಅನ್ಲಿಕ್ಕೆ ಅದು ತಪ್ಪು. ಯಾಕಂದ್ರೆ ಇಲ್ಲಿದ್ದದ್ದು ಯಯಾ ತದಕ್ಷರಮಧಿಗಮ್ಯತೆ, ಯಾವುದರಿಂದ ಭಗವಂತನ ಜ್ಞಾನವಾಗ್ತದೋ ಅದು ಅಂತ ಟೂಲ್ಸ್ ಅನ್ನೋ ಅರ್ಥದಲ್ಲಿ ಹೇಳಿಕತ್ತದ, ರಿಸಲ್ಟ್ ಅನ್ನೋ ಅರ್ಥದಲ್ಲಿ ಹೇಳಿಕತ್ತಿಲ್ಲ. ಅಂದ್ರೆ ಅಥರ್ವಣ ಉಪನಿಷತ್ತು ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡುವುದು ಬ್ರಹ್ಮವಿದ್ಯಾ ಅನ್ಲಿಕ್ಕತ್ತದ. ಭಗವಂತನ ನೆಟ್ ರಿಸಲ್ಟು ಅಂದ್ರೆ ಭಗವಂತನ ಜ್ಞಾನ ಬ್ರಹ್ಮವಿದ್ಯಾ ಅಂತ ಹೇಳ್ತಿಲ್ಲ. ಅಂದ ಮೇಲೆ ಆ ವ್ಯಾಖ್ಯಾನವು ಸರಿಯಲ್ಲ. ಅರ್ಥ ಆಯ್ತಾ? ಇಬ್ಬರು ಹೇಳಿದ ಯಾಕೆ ಸರಿಯಲ್ಲ ಅಂತ.
ವೇದಗಳನ್ನ ಒಬ್ರು ಛೇದ ಮಾಡಿದ್ರು, ಇನ್ನೊಬ್ರು ವೇದದಿಂದ ಬಂದ ಜ್ಞಾನ ಬ್ರಹ್ಮವಿದ್ಯಾ ಅಂದ್ರೆ ಎರಡೂ ತಪ್ಪು. ಬ್ರಹ್ಮವಿದ್ಯಾ ಪರವಿದ್ಯಾ ಅಂದ್ರೆ ಬ್ರಹ್ಮಸೂತ್ರಗಳೇ. ಯಾಕ? ಆ ಸೂತ್ರಗಳ ಸಹಾಯದಿಂದ ವೇದವು ಭಗವಂತನನ್ನ ತಿಳಿಸಿಕೊಡುತ್ತದೆ. ಅಥಪರ ಯಯಾ ತದಕ್ಷರ ಅಧಿಗಮ್ಯತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿನಾ? ಇನ್ನು ಮುಂದಿನ ಅಷ್ಟು ಭಾಗ ಏನು ಅಂದ್ರೆ, ನಾವು ತಿಳಿದುಕೊಳ್ಳಿಕ್ ಸಮರ್ಥರಿಲ್ಲ. ಏನಂತ? ಸಕಲ ವೇದಗಳು ಭಗವಂತನ ಹೇಳ್ತಾವಂತ ನಾವು ತಿಳ್ಕೊಳ್ಳಿಕ್ ಸಮರ್ಥರಿಲ್ಲ. ಶ್ರೀಮದಾಚಾರ್ಯರು ನೂರಾರು ವಾಕ್ಯಗಳು ಬಹಳಷ್ಟು ಕೊಟ್ಟಾರ. ಈ ಸದ್ಯಕ್ಕೆ ನಮಗೊಂದು 16 ವಾಕ್ಯಗಳನ್ನ ಕೊಟ್ಟು ಏನ್ ತಿಳಿಸ್ತಾರ? ಸಕಲ ವೇದಗಳಿಗೂ ಭಗವಂತನನ್ನು ತಿಳಿಸುವುದರಲ್ಲೇ ತಾತ್ಪರ್ಯ ಅದ. ನಿಸ್ಸಂಕೋಚವಾಗಿ, ಏನೂ ಸಂಕೋಚವಿಲ್ಲದೆ ಪ್ರತಿ ವೇದ ವಾಕ್ಯಗಳು ಭಗವಂತನನ್ನ ಚಂದ ತಿಳಿಸಿಕೊಡ್ತಾರೆ. ನನಗೆ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಸಮಸ್ಯೆ ಅದು. ಉದಾಹರಣೆಗೆ ನಮ್ಮ ಸ್ವಾಮಿಗಳು ಶ್ರೀಮನ್ ನ್ಯಾಯ ಸುಧಾ ಪಾಠವನ್ನ ಬಿಡಿಸಿ 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 ತಿಳಿಯಾಗಿ ಹೇಳ್ತಾರೆ. ಕೂತವ್ರು ನಾವು ಮಂದಾಧಿಕಾರಿಗಳ ತಿಳಿಲಿಲ್ಲ ಅಂದ್ರೆ ಅವ್ರ ಸಮಸ್ಯೆ ಏನದು? ಅವ್ರ ಸಮಸ್ಯೆ ಅಲ್ಲ. ಅವ್ರು ಚಲೋ ಹೇಳಿಲ್ಲ ಅಂತ ಅರ್ಥವ? ಹೇಳಿ ಬರೋದಿಲ್ಲ ಅಂತ ಅರ್ಥವ? ಅಲ್ಲ. ಅವ್ರು ಚಂದಾಗಿ ತಿಳಿಯಾಗಿ ಹೇಳ್ಯಾರ, ನಮಗೂ ತಿಳಿಲಿಲ್ಲ. ಹಂಗ ವೇದ ಪ್ರತಿ ಪದಗಳು, ಪ್ರತಿ ಅಕ್ಷರಗಳು, ಸ್ವರಗಳು ಎಲ್ಲವೂ ಭಗವಂತನ್ನೇ ಹೇಳ್ತದೆ. ನಮಗೆ ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲ, ಆದ್ದರಿಂದ ನಮ್ಮ ದೋಷ. ಅದಕ್ಕೆ ತಿಳಿಸ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಬ್ರಹ್ಮಸೂತ್ರಗಳ ರಚನೆ ಆಗಿದೆ. ಓಂ ತತ್ವ ಸಮನ್ವಯಾತ್ ಓಂ. ಸರಿ, ಈ ಆಥರ್ಣ ಉಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರ ಆ ಒಂದು ನಿಷ್ಠೆ, ಏನ್ ನಿಷ್ಠ? ಸಕಲ ವೇದ ಪ್ರತಿಪಾದ್ಯ ಭಗವಂತ ಅನ್ನುವಂತಹ ನಿಷ್ಠೆ ಇದೆಯಲ್ಲ, ಅದು ಎದ್ದು ಕಾಣ್ತದೆ. ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ, ಅದು ಬಹಳ ಅದ್ಭುತವಾಗಿ ಕಾಣ್ತದೆ. ನೋಡ್ರಿ ಏನಂತ ತಗೊಳ್ರಿ. ಈಗ ಪರಮ ಸಂಹಿತಾ ಓದಿದ್ದೀವಿ ಮೊದಲನೇ ವಾಕ್ಯ, ಅದಾದ ಮೇಲೆ ಮುಂದಿನ ವಾಕ್ಯಕ್ಕೆ ಹೋಗೋಣಂತೆ. ಏನು ಅಂದ್ರೆ, ಋಗ್ಭಿರ್ಹೌತ್ರೇಣ ಶಂಸಂತಿ ತಥೋದ್ಗಾತ್ರೈ ಸ್ತುವಂತಿ ವಿಷ್ಣುಮೇವ ತಥಾ ತಸ್ಮೈ ಯಜುರ್ಭಿರಪಿ ಜುಹ್ವತಿ ಸ್ತುವಂತ್ಯಾಥರ್ವಣೈಶ್ಚೈನಂ ಸೇತಿಹಾಸ ಪುರಾಣಕೈಃ ನ ವಿಷ್ಣು ಸದೃಶಂ ಕಿಂಚಿತ್ ಪರಮಂ ಚಾಪಿ ಮನ್ವತೆ ಸರ್ವೋತ್ತಮಂ ತಂ ಜಾನಂತೆ ತೇಹಿ ಭಾಗವತೋತ್ತಮಾಃ. ಒಂದು ಕಾಮ ಹಾಕೊಳ್ರಿ, ಇಲ್ಲಿ ಒಂದು ವಿಷಯ ಮುಗೀತು ಅಂತ ಒಂದು ಕಾಮ ಹಾಕೊಳ್ರಿ. ಏನು ಅಂದ್ರೆ, ಯಜ್ಞ ಮಾಡ್ತಾ ಇರುವಾಗ ಋಗ್ಭಿಹಿ ಹೌತ್ರೇಣ ಶಂಸಂತಿ. ಏನದ? ಋಗ್ಭಿಹಿ ಹೌತ್ರೇಣ ಶಂಸಂತಿ. ಯಜ್ಞದಲ್ಲಿ ಹೋತೃಗಳು ಅಂತ ಇರ್ತಾರೆ, ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟ ಪುರೋಹಿತರು. ಆ ಋಗ್ವೇದಕ್ಕೆ ಸಂಬಂಧಪಟ್ಟ ಪುರೋಹಿತರು ಹೋತೃಗಳು ಅಂತ ಕರೆಸಿಕೊಳ್ತಾರೆ. ಆ ಹೋತೃಗಳು ಋಗ್ವೇದ ಮಂತ್ರಗಳಿಂದ ಯಾರನ್ನ ಸ್ತೋತ್ರ ಮಾಡ್ತಾರೋ ಅವನು ವಿಷ್ಣು. ಇದೆಲ್ಲ ದೊಡ್ಡ ಯುಕ್ತಿ ಇದು ಅರ್ಥ ಆಗೋದಿಲ್ಲ ನಮ್ಗೆ ಸರಳವಾಗಿ. ಏನಂತಾರ? ಋಗ್ವೇದದ ಪುರೋಹಿತರು, ಋಗ್ವೇದಕ್ಕೆ ಸಂಬಂಧಪಟ್ಟ ಪುರೋಹಿತರು, ಹೋತೃಗಳು, ಅವರು ಹೋಮ ಮಾಡುವಾಗ ಯಾವೆಲ್ಲ ಮಂತ್ರಗಳಿಂದ ವಿಷ್ಣುವನ್ನ ಸ್ತೋತ್ರ ಮಾಡ್ತಾರೋ ಒಂದು. ಎರಡನೇದು ತಥಾ ಉದ್ಗಾತೈಹಿ ಸ್ತುವಂತಿತೆ. ಅದಾದ ಮೇಲೆ ಯಾರವರು? ಉದ್ಗಾನ ಅಂದ್ರೆ ಸಾಮವೇದದವರು ಯಾರನ್ನ ಕುರಿತು ಉದ್ಗಾನವನ್ನ ಮಾಡ್ತಾರೋ ಅವರಿಗೆ ಉದ್ಗಾತ್ರಗಳು ಅಂತ ಕರೀತಾರೆ. ಗಾಯನವನ್ನ ಮಾಡ್ತಾರೋ, ಯಾರ ಹೋಮದಲ್ಲಿ ಯಾವ ವಿಷ್ಣುವನ್ನ ಕುರಿತು ಸಾಮವೇದಿಗಳು ಗಾಯನವನ್ನ ಮಾಡ್ತಾರೋ. ಹಿಂಗಿಟ್ಕೊಳ್ರಿ, ಒಂದು ಯಜ್ಞ ನಡೀತಾ ಇರುವಾಗ ಯಜ್ಞಕ್ಕೆ ಸಂಬಂಧಪಟ್ಟಂತೆ 4 ಜನ ಪುರೋಹಿತರಿದ್ದಾರೆ. ಋಗ್ವೇದದ, ಯಜುರ್ವೇದದ, ಸಾಮವೇದ, ಅಥರ್ವವೇದ ಪುರೋಹಿತರಿದ್ದಾರೆ. ಆಯಾ ಪುರೋಹಿತರು ತಮ್ಮ ತಮ್ಮ ಕೆಲಸ ಮಾಡ್ಲಿಕ್ಕೆತಾರ. ಋಗ್ವೇದದ ಪುರೋಹಿತ ಋಗ್ವೇದ ಮಂತ್ರಗಳಿಂದ ಭಗವಂತನ ಹೇಳಿಕೆತಾನ. ಸಾಮವೇದದ ಪುರೋಹಿತ ತನ್ನ ಮಂತ್ರಗಳಿಂದ ಭಗವಂತನ ಗಾಯ ಮಾಡ್ತಾ ಇದ್ದಾನೆ. ವಿಷ್ಣುಮೇವ ತಥಾ ತಸ್ಮೈ ಯಜುರ್ಭಿರಪಿ ಜುಹ್ವತೆ. ಯಜುರ್ವೇದದ ಪುರೋಹಿತರು ಅಧ್ವರ್ಯಗಳು. ಆ ಅಧ್ವರ್ಯಗಳು ಕೂಡ ತಮ್ಮ ಮಂತ್ರಗಳಿಂದ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತುವಂತ್ಯಾಥರ್ವಣೈಶ್ಚೈನಂ. ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಪುರೋಹಿತರು ಅಥರ್ವ ವೇದಗಳಿಂದ ಭಗವಂತನ ಸ್ತೋತ್ರ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸೇತಿಹಾಸ ಪುರಾಣ ಕೈಹಿ. ಇತಿಹಾಸ ಮತ್ತು ಪುರಾಣಗಳಿಂದಲೂ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ್ ಹೇಳಿದಂಗಾಯ್ತು ಇದರಿಂದ ಏನ್ ಹೇಳಿದಂಗಾಯ್ತು? ಆಯ್ತು, ಅವ್ರ ಪುರೋಹಿತರು ಆ ಮಂತ್ರ ಹೇಳಿದ್ರು, ಇವ್ರ ಪುರೋಹಿತರು ಈ ಮಂತ್ರ ಹೇಳಿದ್ರು, ಎಲ್ಲಾ ಕರೆಕ್ಟ್ ರೀ, ಮುಂದೇನು ಅಂತ ಕೇಳಿದ್ರೆ ಆಚಾರ ಅಂತಾರ ಸರಳ ಯುಕ್ತಿ. ಏನ್ ಸರಳ ಯುಕ್ತಿ? ಒಂದು ವೇಳೆ ಸಕಲ ವೇದಗಳು ಭಗವಂತನನ್ನ ಹೇಳಿದ್ದಿಲ್ಲ ಅಂತ ಆದ್ರೆ ಋಗ್ವೇದಿಗಳು ಆ ಮಂತ್ರದಿಂದ ಭಗವಂತನ ಸ್ತೋತ್ರ ಮಾಡಿದ್ದು ಹೆಂಗ್ ಕೊಡ್ತಿತ್ತು? ಋಗ್ವೇದಿಗಳು ತಮ್ಮ ಋಗ್ವೇದದ ಮಂತ್ರಗಳಿಂದ ಭಗವಂತನ ಸ್ತೋತ್ರ ಮಾಡ್ತಾರ ಅಂದ ಮೇಲೆ ಋಗ್ವೇದ ಭಗವಂತನ ಹೇಳಿರ್ಬೇಕಲ್ಲ. ಮತ್ತೆ
ಸಿಂಪಲ್ಲು. ಸಾಮವೇದಿಗಳು ಸಾಮಗಾಯನದಿಂದ ಭಗವಂತನ ಸ್ತೋತ್ರ ಮಾಡ್ಲಿಕ್ಕೆ ಅಂದ್ಮೇಲೆ ಸಾಮವೇದ ಭಗವಂತನ ಹೇಳ್ಬೇಕಲ್ಲ. ಸಾಮವೇದದಲ್ಲಿ ಇನ್ಯಾರನ್ನೋ ಹೇಳಿರೋದು, ಇವ್ರು ಆ ಮಂತ್ರ ತಗೊಂಡು ಇನ್ಯಾರನ್ನೋ ಗಾಯನ ಮಾಡೋದು ನಡೀತದೆ ಏನಿಲ್ರ? ಆಗೋದಿಲ್ಲ. ಯಾರ ಮನೆ ಅಡ್ರೆಸ್ ಅದ ಅವ್ರಿಗೆ ಕವರ್ ಹಾಕ್ಬೇಕು ಹೊರತಾಗಿ ಇನ್ಯಾರ್ದು ಮನೆಗೆ ಹಾಕಿದ್ರೆ ಯಾರೋ ಪಾಪ ಹೋಗ್ಬಿಟ್ರ ಅವ್ರು ತಗೊಂಡೋಗಿ ಇನ್ಯಾರ ಮನೆ ಪೋಸ್ಟ್ ಹಾಕ್ಬಿಟ್ಟಾರ. ಏನ್ ಮಾಡ್ಬೇಕು ತಗೊಂಡವ ಹಾವ್ ಲೆಟರ್ ಮತ್ತೆ ಏನ್ ಬರ್ತದೆ? ಅದಕ್ಕೆ ಹಂಗಿಲ್ಲ. ಆಮೇಲೆ ಯಜುರ್ವೇದಿಗಳು ಅಧ್ವರ್ಯಗಳು ತಾವು ಯಜುರ್ವೇದವನ್ನು ಹೇಳುವ ಕಾಲದಲ್ಲಿ ಇದು ಯಾರನ್ನ ಹೇಳ್ತದ ಅಂತ ತಿಳ್ಕೊಂಡ ಮಾಡ್ಲಿಕ್ಕತ್ತಾರ, ವಿಷ್ಣುವನ್ನ ಹೇಳ್ತದ ಅಂತ. ಹಂಗಾದ್ರೆ ಏನ್ ಯುಕ್ತಿ ಅಂದ್ರ, ಆಯಾ ವೇದಿಗಳು ಆಯಾ ಮಂತ್ರಗಳನ್ನ ಉಪಯೋಗಿಸುವಾಗ ಭಗವಂತನೇ ಅಂತ ಉಪಯೋಗಿಸ್ತಾ ಇದ್ರೆ ಸಕಲ ವೇದಗಳು ಭಗವಂತನ ಹೇಳ್ತದ ಅಂತ ಸಿದ್ಧ ಆಗ್ಲಿಲ್ವಾ? ಎಷ್ಟು ಸುಂದರವಾದ ಯುಕ್ತಿ ಶ್ರೀಮದಾಚಾರ್ಯ ಹೇಳೋದು, ಎಷ್ಟು ಸುಂದರವಾದ ಯುಕ್ತಿ ಶ್ರೀಮದಾಚಾರ್ಯ ಹೇಳೋದು. ಅದ್ಭುತ. ಜಗತ್ನಲ್ಲಿ ಇಷ್ಟು ಸುಂದರವಾಗಿ ಯಾರೂ ವೇದ ಪ್ರತಿಪಾದ್ಯತ್ವವನ್ನು ತಿಳಿಸಿಕೊಟ್ಟೇ ಇಲ್ಲ ನನ್ನ ದೃಷ್ಟಿಯಲ್ಲಿ. ಆಚಾರ್ಯ ಶ್ರೀಮದಾಚಾರ್ಯ, ನಮ್ಮ ಆಚಾರ್ಯೊಬ್ಬರೇ ಆಚಾರ್ಯ. ಏನ್ ಕಂಠದ ತುಂಬ ಶ್ವಾಸದ ತುಂಬ ಭಗವಂತ 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 ಭಗವಂತ, ಬೇರೆ ಇಲ್ಲ, ಮುಗಿದು ಹೋಗ್ತದೆ ಅಷ್ಟೇ. ಅಲ್ಲಪ್ಪ, ಋಗ್ವೇದಿಗಳು ಹೋಮ ಮಾಡೋ ಕಾಲಕ್ಕೆ ಎಲ್ಲ ಮಂತ್ರ ಹೇಳಿ ವಿಷ್ಣವೇ ಸ್ವಾಹ ವಿಷ್ಣವೇ ಸ್ವಾಹ ಎಲ್ಲಾ ಮಂತ್ರ ಹೇಳಿ ವಿಷ್ಣುವೇ ಸ್ವಾಹ ಅಂತಾರಂದ್ಮೇಲೆ ಆ ಮಂತ್ರದಿಂದ ವಿಷ್ಣು ಪ್ರತಿಪಾದ್ಯ ಆಗೋದಿಲ್ಲ ಅಲ್ರಿ? ಇನ್ಯಾರೋ ಇಂದ್ರ ಆ ಮಂತ್ರ ಪ್ರತಿಪಾದ್ಯನಾದವನು ವಿಷ್ಣುವೇ ಸ್ವಾಹ ಅಲ್ಲಿಗೆ ಬರ್ತದ? ಇಂದ್ರಾಯ ಸ್ವಾಹ ಅನ್ಬೇಕು. ಸಾಮಗಾಯನವನ್ನ ಮಾಡ್ತಿದ್ದಾನಾತ. ಮಾಡುವಾಗ ವಿಷ್ಣು ಪ್ರೀತನಾಗ್ಲಿ ಅಂತ ಗಾನ ಮಾಡ್ತಿದ್ದಾನೆ. ವಿಷ್ಣು ಪ್ರೀತನಾಗ್ಲಿ ಸಾಮಗಾನ ಮಾಡ್ತಾನ ಅಂತಂದ್ರ ಸಾಮವೇದದಿಂದ ವಿಷ್ಣು ಪ್ರತಿಪಾದ್ಯ. ಇತಿಹಾಸ ಪುರಾಣ ಕೈಹಿ, ಇತಿಹಾಸ ಪುರಾಣಗಳು ಕೂಡ ಭಗವಂತನನ್ನೇ ಹೇಳಿಕೊಡ್ತಾವ. ಆಯ್ತಾ? ಅಂದ ಮೇಲೆ ಸಕಲ ವೇದಗಳಿಗೂ ಭಗವಂತನನ್ನೇ ತಿಳಿಸುವುದರಲ್ಲಿ ತಾತ್ಪರ್ಯ ಉಂಟು. ಇನ್ನು ನ ವಿಷ್ಣು ಸದೃಶಂ ಕಿಂಚಿತ್ ಪರಮಂ ಚಾಪಿ ಮನ್ವತೆ ಸರ್ವೋತ್ತಮಂ ತಂ ಜಾನಂತಸ್ತೇ ಭಾಗವತೋತ್ತಮ. ಯಾರು ಭಾಗವತೋತ್ತಮರು ಅಂತ ಕೇಳಿದ್ರೆ ಆಚಾರ್ಯ ಅಂತಾರೆ, ನೋಡ್ರಿ, ಅವ ಭಗವದ್ಭಕ್ತರಲ್ಲಿ ಉತ್ತಮ ಅಂತ ಹೇಳೋದಾದ್ರೆ ಅವನ ಲಕ್ಷಣ ಇಷ್ಟ ತಿಳ್ಕೊಂಡ್ಬಿಡ್ರಿ. ಏನ್ ತಿಳ್ಕೋಬೇಕು? ನ ವಿಷ್ಣು ಸದೃಶಂ ಕಿಂಚಿತ, ಭಗವಂತನಿಗೆ ಸರಿಸಾಟಿಯಾದವನು ಮತ್ತೊಬ್ಬನಿಲ್ಲ. ಪರಮಂ ಚಾಪಿ ಮನ್ವತೆ, ಉತ್ತಮನಂತರೂ ಇಲ್ಲವೇ ಇಲ್ಲ. ಮತ್ತ ಹಂಗಾರೆ ದೇವರು ಏನಾಗ್ಯಾನ? ಸರ್ವೋತ್ತಮನಾಗಿದ್ದಾನೆ. ಹಿಂಗ್ ಯಾರು ತಿಳ್ಕೋತಾರೋ ಅವನೇ ಭಾಗವತೋತ್ತಮ. ಹಿಂಗ್ ಯಾರು ತಿಳ್ಕೋತಾರೋ ಅವರೇ ಭಾಗವತೋತ್ತಮ. ಮುಗಿದೋದು. ನಮ್ಮ ಆಚಾರ್ಯರೇ ಭಾಗವತೋತ್ತಮರು, ಮುಗದೇ ಹೋತು. ಇನ್ಯಾರಿಲ್ಲೇ ಇಲ್ಲ ಭಾಗವತೋತ್ತಮರು, ಮತ್ತೊಬ್ರು ಇಲ್ಲೇ ಇಲ್ಲ. ನಮ್ಮ ಆಚಾರ್ಯ ಭಾಗವತೋತ್ತಮರು. ಅಲ್ಲಿ ಪುರಾಣ ಭಾಗವತ ಹೇಳೋ ಕಾಲಕ್ಕ ಶುಕಾಚಾರ್ಯನ ಭಾಗವತ ಪ್ರಬರ್ಗ ಅಂತ ಕೊಂಡಾಡ್ತದ ಭಾಗವತ. ಭಾಗವತೋತ್ತಮರು ಶುಕಾಚಾರ್ಯರು, ಭಾಗವತೋತ್ತಮರು ಶುಕಾಚಾರ್ಯರು ಅಂದ್ರ ಏನ್? ಭಾಗವತೋತ್ತಮರು ಶುಕಾಚಾರ್ಯರು ಅಂದ್ರ ಶುಕಾಚಾರ್ಯ ಏನ್ ತಿಳ್ಕೊಂಡಾರ ಅಂದ್ರ ಭಗವಂತನಿಗೆ ಸಮಾನನಾದವನು ಮತ್ತೊಬ್ಬನಿಲ್ಲ, ಭಗವಂತನಿಗಿಂತ ಉತ್ತಮನಾದವನು ಮತ್ತೊಬ್ಬನಿಲ್ಲ, ಭಗವಂತನೇ ಸರ್ವೋತ್ತಮ ಅಂತ ತಿಳಿದುಕೊಂಡಿದ್ದಾರಲ್ಲ. ಆದ್ರಿಂದ ಶುಕಾಚಾರ್ಯರು ಭಾಗವತೋತ್ತಮರು ಅಂತ ನಾವು ಆತರಣ ಉಪನಿಷತ್ ಭಾಷೆಯಿಂದ ಅರ್ಥ ಮಾಡಿಕೊಳ್ಳಿಕ್ ಬರ್ತದ. ತಿಳಿತೇನ್ರಪ್ಪ? ವೇದೇ, ಮುಂದಿನ ವಾಕ್ಯ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದೊಂದು ಮಾತು ಹೇಳಿ ಮುಗಿಸ್ತೇನೆ. ವೇದೇ, ರಾಮಾಯಣೇ, ಪುರಾಣೇ, ಭಾರತೇ, ಎಲ್ಲಾ ಗ್ರಂಥಗಳಲ್ಲೂ ಆದೌ ಅಂತೆ ಮಧ್ಯೆ ಚ, ಪ್ರಾರಂಭದಲ್ಲಿರ್ಲಿ ಕೊನೆಯಲ್ಲಿರ್ಲಿ ಮಧ್ಯದಲ್ಲಿರ್ಲಿ, ಸರ್ವತ್ರ ಆದಿ ಮಧ್ಯ ಅಂತ್ಯ ಪದಗಳು ಎಲ್ಲದರಲ್ಲೂ ಕೂಡ ವಿಷ್ಣು ಗೀಯತೆ, ಭಗವಂತನೇ ಹೇಳಲ್ಪಡುತ್ತಾನೆ. ಇದು ಮಹಾಭಾರತ ಹರಿವಂಶದ ವಾಕ್ಯ, ಇದು ಮಹಾಭಾರತದ ವಾಕ್ಯ. ಇದು ಅಂದ ಮೇಲೆ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಸಕಲ ವೇದ ಪ್ರತಿಪಾದ್ಯನಾದವನು ನಾರಾಯಣ ಎಂದು ತಿಳಿಯಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.